ಪೌಲ್ ಏನಂತ ಹೇಳ್ತಾನಂದ್ರೆ ರಕ್ಷಣೆ, ಬಾಪ್ಸಿಸನು, ಇವೆಲ್ಲದ್ರ ಬಗ್ಗೆ ನಾವು ಕಲಿತಿದ್ದೀವಿ. ಇದ್ರ ಬಗ್ಗೆನೇ ಕಲಿಯೋದೇ ಅಲ್ಲ, ಇನ್ನ ಅದಕ್ಕಿಂತ ಹೆಚ್ಚಾಗಿ ನಾವು ವಾಕ್ಯ ಜ್ಞಾನನ ಕೂಡ ಕಲಿಬೇಕಂತೇಳಿ ಪೌಲ್ ಹೇಳ್ತಾನೆ. ನೀವು ಹಾಲು ಕುಡಿಯುವಂಥವರಾಗಿ ಇರಬಾರ್ದು, ಆಹಾರ ತಿನ್ನುವಂಥವರಾಗಿ ಕೂಡ ಇರ್ಬೇಕಂತೇಳಿ ದೇವರು ಆಸೆ ಪಡ್ತದೆ. ಅದಕ್ಕೆ ನಾವು ಇವತ್ತು ಸ್ವಲ್ಪ ಇನ್ನ ಡೆಪ್ತ್ ಆಗಿ ವಾಕ್ಯ ದಾನ ಮಾಡೋದು. ಅದಕ್ಕಂದ್ರೆ ದೇವ್ರು ನಮಗೆ ಸಹಾಯ ಮಾಡ್ತಾನ, ದೇವ್ರು ನಮ್ಮನ್ನು ಬಲಪಡಿಸ್ತಾನ, ಶೋಧನೆಗಳಿಂದ ನಮ್ಮನ್ನು ತಪ್ಪಿಸ್ತಾನ. ಹೌದು, ಇವೆಲ್ಲ ದೇವ್ರು ಮಾಡೇ ಮಾಡ್ತಾರೆ, ಇವೆಲ್ಲ ನಾವು ಕಲಿತಾನೆ ಇದೀವಿ, ಹೌದಾ? ಅದೇ ನಾವು ವಾಕ್ಯ ಜ್ಞಾನ ಕೂಡ ಕಲಿಬೇಕು, ವಾಕ್ಯನೂ ಕೂಡ ನಾವು ತಿಳ್ಕೋಬೇಕು. ವಾಕ್ಯನೇ ನಮಗೆ ದಾರಿ ತೋರಿಸೋದು. ಈಗಿನ ದಿನಗಳಲ್ಲಿ ವ್ಯತಿರೇಕಗಳು ಜಾಸ್ತಿ ಆಗತ್ತವೆ. ಅಂದ್ರೆ ಏನು? ಯೇಸು ಸ್ವಾಮಿ ಬಗ್ಗೆನೇ ವ್ಯತಿರೇಕವಾಗಿ ಮಾತಾಡೋರು ಜಾಸ್ತಿ ಆಗಲ್ಲ. ಅದೇ ರೀತಿಯಲ್ಲಿ ಸೇವಕರಾಗಿದ್ದೇ ವಾಕ್ಯನ ವಕ್ರೀಕರಿಸಿ ಬೋಧಿಸುವಂತವ್ರು ಕೂಡ ಜಾಸ್ತಿ ಅದಾರ. ಅಂತ್ಯ ದಿನದಲ್ಲಿ ಈ ತರ ಸುಳ್ಳು ಪ್ರವಕ್ತ ಕೂಡ ಬರ್ತಾರಂತ ಕೂಡ ವಾಕ್ಯ ಐತಿ. ಮತ್ತೆ ಇಷ್ಟು ವಕ್ರೀಕರಿಸಿ ಬೋಧಿಸುವಂತ ಬೋಧದಲ್ಲಿ, ಅದೇ ರೀತಿಯಲ್ಲಿ ಕ್ರೈಸ್ತವರಿಗೆ ವಿರುದ್ಧವಾಗಿ ಬೋಧಿಸುವಂತ ಬೋಧಗಳು ಕೂಡ ಅದಾವ. ಮತ್ತೆ ಇಷ್ಟು ವ್ಯತಿರೇಕ ಬೋಧಗಳಲ್ಲಿ ನಾವು ಸತ್ಯನ ನಾವು ಗ್ರಹಿಸಿ ನಡಿಬೇಕಂದ್ರೆ ನಮಗೆ ಸತ್ಯವಾಕ್ಯವನ್ನು ತಿಳಿದಿರಬೇಕು. ಸತ್ಯವಾಕ್ಯ ನಮಗೆ ತಿಳಿದಿಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ ಗೊತ್ತಾ? ಯಾರು ಏನ್ ಹೇಳಿದ್ರು ಕೂಡ ಅದನ್ನ ಅದು ಸತ್ಯ ಏನೋ, ಮತ್ತೆ ಅವ್ರು ಕೂಡ ಏನ್ ಮಾಡ್ತಾರೆ ಅಂದ್ರೆ ವಾಕ್ಯನ ತೋರಿಸೇ ಮಾತಾಡ್ತಾರ, ವಾಕ್ಯನ ತೋರಿಸಿ ಹೇಳ್ತಾರ. ಆದ್ರೆ ಆ ವಾಕ್ಯನಲ್ಲಿರುವಂತ ಸಾರಾಂಶ ಎಷ್ಟು ಸತ್ಯವಾದದ್ದು, ದೇವ್ರು ಯಾವ ಉದ್ದೇಶದಿಂದ ಬರ್ಸೇನ ಅನ್ನೋದು ಅವ್ರಿಗೆ ಜ್ಞಾನ ಇರೋದಿಲ್ಲ. ಅದಕ್ಕೆ ನಾವು ಫಸ್ಟ್ ಜ್ಞಾನ ಕಲಿಬೇಕು. ಇಂಥದ್ರಲ್ಲಿ ನಾವು ತಪ್ಪಿಸ್ಕೋಬೇಕಂದ್ರೆ ನಾವು ಸತ್ಯವಾಕ್ಯನ ಗ್ರಹಿಸ್ಬೇಕು. ಅದಕ್ಕೆ ಪೌಲ್ ಯಾವಾಗ್ಲೂ ಸಂಘಗಳಿಗೆ ಅದನ್ನೇ ಬರೀತಾನೆ, ಸುಳ್ಳು ಪ್ರವಕ್ತಗಳು ಮಾತ್ರ ಬರ್ತಾರ, ನೀವು ಅದಕ್ಕೆ ಮೋಸ ಹೋಗ್ಬೇಡ್ರಿ. ಅವ್ರು ಹೆಂಗ್ ಬರ್ತಾರಂದ್ರೆ, ಅವತ್ತಲ್ಲಿ ಆ ಹಾವು ಬಂದು ಏ ರೀತಿಯಾಗಿ ಅವ್ರು ಮೋಸ ಪಡಿಸ್ತೋ ಹಂಗ ಸುಳ್ಳು ಪ್ರವಕ್ತಗಳು ಬಂದು ನಿಮಗೆ ಕಿವಿಯಲ್ಲಿ ಆ ಒಂದು ಸುಳ್ಳು ಉಪದೇಶವನ್ನು ಬೋಧಿಸಿ ನಿಮ್ಮನ್ನ ಭ್ರಮೆ ಪಡಿಸ್ತಾರ, ಕ್ರಿಸ್ತು ದಾರಿಲಿದೆ ನಿಮ್ಮನ್ನ ತಪ್ಪಿಸ್ತಾರ. ಅದಕ್ಕೆ ನಾನು ನೀವು ಮತ್ತೆ ಸತ್ಯ ಬೋಧದಲ್ಲಿ ಬರ್ಬೇಕಂತ ನಾನು ಪ್ರಸನ್ನ ವೇದನ ಪಡ್ತೀನಿ ಅಂತ ಹೇಳ್ತಾನೆ. ಅದೇ ಸತ್ಯವಾಕ್ಯ ನಾವು ಗ್ರಹಿಸಬೇಕು, ಸತ್ಯವಾಕ್ಯದಲ್ಲಿ ನಾವು ನಡಿಬೇಕು. ಈಗಿನ ದಿನಗಳಲ್ಲಿ ಒಬ್ಬ ವ್ಯಕ್ತಿ ಯೂಟ್ಯೂಬ್ನಲ್ಲಿ ಕೂಡ ಏನಂತ ಹೇಳ್ತಿದಾರಪ್ಪ ಅಂತ ಹೇಳಿದ್ರೆ, ಯೇಸು ಕ್ರಿಸ್ತು 2 ಸರಿ ಬರ್ತಾನ, ಇವಾಗ 1 ಸರಿ ಬಂದಾನ ಆಲ್ರೆಡಿ, ಹೌದಾ? ಮತ್ತೆ ಇನ್ನೊಂದು ಸರಿ ಬರ್ತೀನಿ ಅಂತ ಹೇಳೋಣ. ಅದೇ ಈ ಕ್ರಿಸ್ತು ವಿರೋಧಿಗಳು ಏನಂತ ಬೋಧಿಸ್ತದಾರಪ್ಪ ಅಂತ ಹೇಳಿದ್ರೆ, ಯೇಸು ಸ್ವಾಮಿ ನಿಜವಾಗ್ಲೂ ದೇವರೇ ಆಗಿದ್ರೆ, ಯೇಸು ಸ್ವಾಮಿ ನಿಜವಾಗ್ಲೂ ಆ ಶಕ್ತಿನೇ ಇದ್ದಿದ್ರೆ, ಆತ ಸರ್ವಾಧಿಕಾರಿ ಆಗಿದ್ರೆ, ತಾನು ಏನು ಮಾಡ್ಬೇಕು ಅನ್ಕೊಂಡನು ತನ್ನ ಸಂಕಲ್ಪನ ಮೊದಲನೇ ಸಾರಿ ಬಂದು ಮಾಡಕ್ ಆಗೋದಿಲ್ಲ. ಒಂದ್ಸಾರಿ ಬಂದನಲ್ಲ, ಅವಾಗ ತನ್ನ ಸಂಕಲ್ಪ ನೆರವೇರಿಸಬಹುದಲ್ಲ. ಆ ಶಕ್ತಿ ದೇವ್ರಿಗೆ ಐತಲ್ಲ, ಅಧಿಕಾರ ದೇವ್ರಿಗೆ ಐತಲ್ಲ, ಆತ ಸರ್ವಾಧಿಕಾರಿ ಅಲ್ಲ. ಅಂದ್ರೆ ಇನ್ನೊಂದ್ಸಲ ಬರ್ತೀನಿ ಅಂತ ಹೇಳೋಣ ಅದನ್ನ ಸರಿಯಾಗಿ ಪೂರ್ತಿ ಮಾಡಕ್ ಆತನ ಕೈಲಿ ಆಗಿಲ್ಲ. ಅದಕ್ಕೆ ಇನ್ನೊಂದ್ಸರಿ ಬರ್ತೀನಿ ಅಂತ ಹೇಳಿ ಹೇಳ್ತದನ. ಅಂದ್ರೆ ಆ ಒಂದು ತನ್ನ ಏನ್ ಸಂಕಲ್ಪ ನೆರವೇರಿಸ್ಕೊಂಡನೋ ಅದು ನೆರವೇರಿಸಿದಾಗ ಕೆಲವು ಮಾಡಿ ಕೆಲವು ಮರ್ತೋಗಿ ಮತ್ತೆ ಇನ್ನ ಮಾಡಕ ಬರ್ತದನ. ತನ್ನ ಚಿತ್ತನ ಮರ್ತೋಗಂತ ದೇವ್ರ ಹೆಂಗಾತನ, ತನ್ನ ಸಂಕಲ್ಪನೆ ಮರ್ತೋಗಂತ ದೇವ್ರ ಹೆಂಗಾತನ. ದೇವ್ರಂದ್ರೆ ಸರ್ವಶಕ್ತಿಗಳ ದೇವರಲ್ಲ. ಒಂದ್ಸರಿ ಬಂದು ನಾವೇನ್ ಸಂಕಲ್ಪ ನೆರವೇರಿಸ್ಬೇಕು ಅದೆಲ್ಲ ನೆರವೇರಿಸ್ಬಿಡ್ಬೋದಲ್ಲ. 2 ಸರಿ ಬರ್ಬೇಕಾದ್ರೆ ಉದ್ದೇಶ ಇದಕ್ಕ. ಇವೆಲ್ಲ ಕೇಳ್ತಿರುವಾಗ ಬಲಹೀನರಾಗಿರುವಂತ ಕ್ರೈಸ್ತವ್ರಿಗೆ ಏನಾಗ್ತದಂದ್ರೆ, ಹೌದಲ್ಲ ದೇವ್ರ ಸರ್ವಶಕ್ತಿಗಳ ದೇವರಲ್ಲ, ದೇವ್ರು ಮಾಡ್ಬೇಕಾಗಿದ್ದು ಏನೇನ ಮಾಡ್ಬೋದಲ್ಲ, ಎದಕ್ಕೆ ದೇವ್ರು ಮತ್ತೆ ಬಂದು ಮತ್ತೆ ಇನ್ನೊಂದ್ಸರಿ ಬರ್ತೀನಿ ಅಂತ ಎದಕ್ಕೆ ಹೇಳೋಣ? 2 ಸರಿ ಬರೋಂತ ಕಾರಣ ಏನೈತೆ ಅಂತೇಳಿ ಕೆಲವೊಬ್ರು ಆಲೋಚನೆ ಮಾಡುವಂಥವ್ರು ಕೂಡ ಅದಾರ. ಸಂಘದಲ್ಲಿ ಕೂಡ ಬಲಹೀನ ಘಟ್ಟ ಕೂಡ ಐತೆ. ಎದಕ್ಕಂದ್ರೆ ವಾಕ್ಯ ಅವಗಾಹನ ಅವರಿಗೆ ಸರಿಯಾಗಿ ಇರೋದಿಲ್ಲ. ನಮ್ಮದು ಯೇಸು ಸ್ವಾಮಿ ಏನಂತ ಹೇಳೋಣ, ಯೇಸು ಸ್ವಾಮಿ 2 ಸರಿ ಬರ್ತೀನಿ ಅಂತ ಹೇಳಿ ಇವಾಗ ಬಂದು ಆತನ ಏನ್ ಕಾರ್ಯ ಮಾಡ್ಬೇಕು ಅದು ಕಾರ್ಯ ಮಾಡಿ ಆಮೇಲೆ ಮತ್ತೆ ಸ್ವಲ್ಪ ಮರ್ತೋಗಿ ಮತ್ತೆ ಅದನ್ನ ಮರ್ತೋಗಿ ಗುರ್ತು ಮಾಡಿಕೊಂಡು ಮತ್ತೆ ಬಂದು ನೆರವೇರಿಸಿ 2ನೇ ಸರಿ ಬರ್ತಿಲ್ಲ.
ಬರ್ತೀನಂತ ಕೂಡ ಅಂತ ಹೇಳಿಲ್ಲ. 2000 ವರ್ಷಕ್ಕಿನ್ನ ಯಾವಾಗ ಯೇಸು ಬಂದನ? 2000 ಇವಾಗ್ಲಿದೆ 2000 ವರ್ಷ ಹಿಂದೆ ಯೇಸು ಬಂದನ ಮೊದಲನೇ ಸಾರಿ. ಅವಾಗೆಲ್ಲ ಬಂದಿರೋದು, ಅವಾಗೆ ಬರ್ಬೇಕಂತ ಅನ್ಕೊಂಡಿಲ್ಲ. ಅದಕ್ಕಿಂತ ಮುಂಚೆನೆ ಏನ್ ಅನ್ಕೊಂಡನ? 2 ಸಾರಿ ಬರ್ಬೇಕಂತ ಅನ್ಕೊಂಡನ. ಅರ್ಥ ಆಯ್ತಾ? ಇವಾಗ ಏನೋ ಬಂದು ಏನೋ ಕಾರ್ಯಗಳು ಮಾಡಿ ಮರ್ತೋಗಿ ಮತ್ತೆ ಇನ್ನೊಂದ್ಸರಿ ಬರ್ತಿಲ್ಲ. ಮೊದಲನೇ ಅದು ನಿರ್ಣಯಿಸನ, ನಾನು ಬರೋದು 2 ಸರಿ. ಆಮೇನ್. 2 ಸರಿ ನಾನು ಬರ್ತೀನಿ. ಅದಕ್ಕೆ ಅಂದ್ರೆ ನನ್ನ ಸಂಕಲ್ಪವು ಆ ರೀತಿಯಾಗಿ ಐತೆ. ಏನಪ್ಪಾ ಅಂತ ಹೇಳಿದ್ರೆ ಯೆಶಯ ಗ್ರಂಥದಲ್ಲಿ ಹೇಳ್ತಾನೆ ನೋಡ್ರಿ. ಯೆಶಯ ಗ್ರಂಥವು 9ನೇ ಅಧ್ಯಾಯ 6-7 ವಚನ. ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ, ವರದ ಮಗನು ನಮಗೆ ದೊರೆತನು. ಒಂದು ಮಗು ನಮಗಾಗಿ ಹುಟ್ಟಿದೆ ಅಂದ್ರೆ ನಮಗಾಗಿ ಒಂದು ಮಗು ಹುಟ್ಟದೆ ಅಂದ್ರೆ ಯೇಸು ಸ್ವಾಮಿ ಇದು ಮೊದಲನೇ ಬರುವಿಕೆ ಬಗ್ಗೆ ಇಲ್ಲಿ ಪ್ರಸ್ತಾವನೆ ಮಾಡ್ತಾನ. ಪ್ರವಚನ ದೇವರು ಹೇಳ್ತಾನ, ಒಂದು ಮಗು ನಮಗಾಗಿ ಹುಟ್ಟಿದೆ, ವರದ ಮಗನು. ಏನ್ ವರ ಅಂದ್ರೆ ಆಲ್ರೆಡಿ ಮಗನ್ ಅಂದ್ರೆ ದೇವ್ರ ಕುಮಾರನು. ಅರ್ಥ ಆಯ್ತಾ? ದೇವ್ರ ಕುಮಾರನು ನಮಗಾಗಿ ದೊರೆತನು. ಆಡಳಿತವು ಅವನ ಬಾಹುವಿನ ಮೇಲಿರುವುದು. ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬುದು ಅವನ ಹೆಸರು. ಆತನ ಹೆಸರು. ಆಮೆನ್. ಹಲ್ಲೆಲೂಯಾ. ಇವೆಲ್ಲ ಹೆಸರುಗಳು ಯಾರಿಗೆ? ಆ ಮಗುಗೆ, ಆ ಶಿಶುಗೆ. ಹೌದಾ? ಆ ಶಿಶು ಯಾರಂತ? ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ. ಅಂದ್ರೆ ಇವೆಲ್ಲ ದೇವರಿಗಿರುವಂತ ನಾಮದ ಅರ್ಥ ಆಯ್ತಾ? ನಾಮ ಇವೆಲ್ಲ ದೇವರಿಗಿರುವಂತ ಹೆಸರುಗಳು. ನಿತ್ಯನಾದ ತಂದೆ ಅಂದ್ರೆ ನಿತ್ಯವಾಗಿರುವಾತನಾತ, ಆದಿ ಇಲ್ಲ ಅಂತ್ಯವೂ ಇಲ್ಲ. ಆತ ಮಾನವನಾಗಿ ಈ ಭೂಮಿ ಮೇಲೆ ಬರ್ತಾನ. ಆತ ನಮ್ಮ ಸಲುವಾಗಿ ಹುಟ್ಟುತ್ತದನ. ಅದನ್ನೇ ಪ್ರವಚನ ಹೇಳ್ತದನ. ಹೌದಾ? ಅದಾದ್ಮೇಲೆ 7ನೇ ವಚನದಲ್ಲಿ ಒಂದು ಮಾತು ಹೇಳ್ತಾರೆ ನೋಡ್ರಿ. ಅವನ ಮುಖಾಂತರ ದಾವೀದನ ಸಿಂಹಾಸನದ ಆಡಳಿತವು ಅಭಿವೃದ್ಧಿ ಆಗುವುದು. ದಾವೀದನ ರಾಜ್ಯದಲ್ಲಿ ನಿತ್ಯ ಸಮಾಧಾನವಿರುವುದು. ಆ ರಾಜ್ಯವು ಇಂದಿನಿಂದ ಯಾವಾಗಲೂ ನಿತ್ಯ ನ್ಯಾಯಗಳ ಮೂಲಕ ಸ್ಥಾಪಿತವಾಗಿ ಸ್ಥಿರಗೊಳ್ಳುವುದು. ಆಮೆನ್. ಸೇನಾಧೀಶ್ವರನಾದ ಯೆಹೋವನು ಆಗ್ರಹವು ಇದನ್ನು ನೆರವೇರಿಸುವುದು. ಆಮೆನ್. ಈ 7ನೇ ವಚನದಲ್ಲಿ ಏನ್ ಬರೀತಾನ? 2ನೇ ಬರುವಿಕೆ ಬಗ್ಗೆ ಬರೀತಾನ. ಆಮೆನ್. 6ನೇ ವಚನದಲ್ಲಿ ಏನ್ ಬರೀತಾನ? ಮೊದಲನೇದಾಗಿ ತಾನು ಹುಟ್ಟಿ ಇಲ್ಲಿ ಏನ್ ತನ್ನ ಚಿತ್ತ ನೆರವೇರಿಸಬೇಕು ಅದ್ರ ಬಗ್ಗೆ ಬರೀತಾನ. 7ನೇ ವಚನದಲ್ಲಿ ಏನ್ ಬರೀತಾನ? ದಾವೀದನ ಸಿಂಹಾಸನ ಆಡಳಿತ ಅಭಿವೃದ್ಧಿ ಆಗುವುದು. ದಾವೀದನ ರಾಜ್ಯವು ನಿತ್ಯ ಸಮಾಧಾನವಾಗಿರುತ್ತೆ. ಅಂದ್ರೆ ತಾನು ಮತ್ತೆ ಫಸ್ಟಿಗೆ ಎದಕ್ ಬಂದನ? ನಮ್ಮ ಪಾಪಗಳು ರಕ್ಷಣೆಗಾಗಿ ತಾನು ತನ್ನ ಪ್ರಾಣವನ್ನು ಕೊಟ್ಟು ನಮ್ಮನ್ನ ರಕ್ಷಣೆದಲ್ಲಿ ನಡೆಸಕ, ನಮಗೆ ಬರುವಂತ ಶಿಕ್ಷೆ ಆತ ಓಡಿ ನಮ್ಮನ್ನ ರಕ್ಷಣೆದಲ್ಲಿ ನಡೆಸಕ್ ಬಂದಾನ. ಆ ಚಿತ್ತ ನೆರವೇರಿಸನ. ಇವಾಗ 2ನೇದಾಗಿ ಎದಕ್ ಬರ್ತಾನ? ರಾಜ್ಯನಾಳಾಗಿ ಬರ್ತಾನ, ರಾಜಾದಿ ರಾಜನಾಗಿ ಬರ್ತಾನ. ಆಮೇನ್. ಇವಾಗವರೆಗೆ ಹೆಂಗ್ ಬಂದನ? ದೀನನಾಗಿ ಬಂದನ. ಹೌದಾ? ಇವನೆಷ್ಟ ಹೆಂಗ್ ಬರ್ತಾನ? ರಾಜಾದಿ ರಾಜನಾಗಿ ಬರ್ತಾನ. ತನ್ನ ಒಂದು ರಾಜ್ಯನ ಸ್ಥಾಪಿಸಕ ಅಂದ್ರೆ ತನ್ನ ರಾಜ್ಯನ ಆಳಾಗ ಬರ್ತಾನ. ಇವ್ ಆಲ್ರೆಡಿ ತನ್ನ ರಾಜ್ಯನ ಸ್ಥಾಪಿಸನ ಬಂದು. ಇವೆಲ್ಲ ನಾವು ಇವಾಗ ಯೇಸು ಸ್ವಾಮಿ ನಂಬಿ, ಯೇಸು ಸ್ವಾಮಿ ನಿಜವಾದ ದೇವರು ಅಂತ ಹೇಳಿ ನಮ್ಮ ಪಾಪಗಳೆಲ್ಲ ಒಪ್ಕೊಂಡು ತನ್ನ ರಕ್ತದಿಂದ ಯಾವಾಗ ತೊಳೆಯಲ್ಪಟ್ಟು ಕ್ರಿಸ್ತನಲ್ಲಿ ನಾವು ಸೇರಿದ್ವೋ, ನಾವೆಲ್ಲ ದೇವರ ರಾಜ್ಯ. ಆಮೇನ್. ಇವಾಗ ಈ ರಾಜ್ಯ ಏನಾಗತ್ತೆ? ವಿಸ್ತರಿಸಕತ್ತೆ. ಹೌದಾ? ಪ್ರಪಂಚಲ್ಲೇ ರಾಜ್ಯ ಏನಾಗತ್ತೆ? ವಿಸ್ತರಿಸಕತ್ತೆ. ಯಾರಾದ್ರೂ ತಮ್ಮ ಪಾಪಗಳನ್ನು ಒಪ್ಪಿಕೊಂಡು ಕ್ರಿಸ್ತ ರಕ್ತದಲ್ಲಿ ತೊಳೆಯಲ್ಪಟ್ಟು ರಕ್ಷಣೆದಲ್ಲಿ ಬರ್ತಾರೋ ಅವರೆಲ್ಲ ದೇವ್ರ ರಾಜ್ಯಕ್ಕೆ ಬಾಧ್ಯರು. ಆಮೇನ್. ಹಂಗೆ ಇವಾಗ ಎಲ್ಲರೂ ಎಷ್ಟು ಜನ ಪ್ರಪಂಚದ ರಕ್ಷಣೆ ಹೊಂದುತ್ತವರೋ ಅವರೆಲ್ಲರೂ ಯಾವ್ದ್ರಲ್ಲಿ ಸೇರ್ತಾರ? ದೇವ್ರ ರಾಜ್ಯದಲ್ಲಿ ಸೇರ್ತಾರ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾನ, ತಂದೆ ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ಕೂಡ ನೆರವೇರಬೇಕು. ನಿನ್ನ ರಾಜ್ಯವು ಬರಲಿ. ಅದೇ ರಾಜ್ಯ ಬಂದೈತಿ ಇವಾಗ, ರಾಜ್ಯ ವಿಸ್ತರಿಸಕತೈತಿ ಇವಾಗ. ತಾನು ಬಂದ ಏನ್ ಮಾಡ? ತನ್ನ ಸಂಕಲ್ಪ ನೆರವೇರಿಸನ. ಇವಾಗ ಮತ್ತೆ ಎದಕ್ ಬರ್ತಾನ? ತನ್ನ ರಾಜ್ಯನ ಆಳಕ್ ಬರ್ತಾನ. ಆಮೆನ್. ಹಲ್ಲೆಲೂಯಾ. ಇದು ದೇವರ ಉನ್ನತವಾದ ಸಂಕಲ್ಪ. ಇದು ಅದೇನೋ ಮರ್ತು ಏನೋ ಕೈಲಾಗದೆ ಮಾಡಿ ಆಮೇಲೆ ಮತ್ತೆ ಇನ್ನೊಂದ್ಸರಿ ಬಂದು ಅದನ್ನ ಫುಲ್ಫಿಲ್ ಮಾಡಕ, ಪೂರ್ತಿ ಮಾಡಕ್ ಬರ್ತಿಲ್ಲ. ನಾನು ಫಸ್ಟ್ಗೆ ಪ್ರವಚನ ಹೇಳೋಣ. ಯಾವಾಗ 700 ವರ್ಷದ
ಹಿಂದೆನೆ ಹೇಳೋಣ, ಯೇಸು ಸ್ವಾಮಿ ಬರೋಕಿನ 700 ವರ್ಷ ಹಿಂದೆನೆ ಪ್ರವಚನ ಹೇಳೋಣ. ಏನಂತ? ನಾನು ಬರ್ತೀನಿ. ಎದಕ್ ಬರ್ತೀನಿ? ಸಮಾಧಾನ ಕರ್ತನಾಗಿ ತಂದೆಗೆ ನಿಮ್ಮನ್ನ ಸಮಾಧಾನ ಪಡಿಸಕ್ ನಾನು ಬರ್ತೀನಿ. ಆಮೇನ್. ಅದಾದ್ಮೇಲೆ ಮತ್ತೆ ಬರ್ತೀನಿ. ಹೆಂಗ್ ಬರ್ತೀನಿ? ರಾಜ್ಯನ ಆಳಕ್ ಬರ್ತೀನಿ. ದಾವೀದ ಸಿಂಹಾಸನ ಸ್ಥಿರಪಡಿಸಕ್ ಬರ್ತೀನಿ. ಆಮೇನ್. ಹಲ್ಲೆಲೂಯ. ಅರ್ಥ ಆಯ್ತಾ? 2 ಸರಿ ಬರ್ತಾನೆ. ಅದಕ್ಕೆ ಒಂದು ಉನ್ನತವಾದ ಸಂಕಲ್ಪ ಐತೆ. ಅದೇ ರೀತಿಯಲ್ಲಿ ಈ ವಾಕ್ಯನ ನೋಡಿ, ನಾವ್ ಯಾರಾದ್ರೂ ಒಂದು ವಾಕ್ಯನ ಓದ್ಬೇಕು ಅನ್ಕೊಂಡ್ರೆ, ಒಂದು ವಚನ ಓದ್ಬೇಕು ಅನ್ಕೊಂಡ್ರೆ ಹೆಂಗ್ ಓದ್ತೀವಿ? ಒಂದು ವಚನ ನಾವು ಕಂಪ್ಲೀಟ್ ಆಗಿ ಓದ್ತೀವಿ. ಇವಾಗ ನೋಡ್ರಿ, ಇದನ್ನೇ ನೋಡ್ರಿ, ಯೆಶಾಯ 61ನೇ ಅಧ್ಯಾಯ ಐತೆ ಅನ್ಕೋರಿ. 1-2 ವಚನ ಓದ್ರಿ. ಕರ್ತನಾದ ಯೆಹೋವನ ಆತ್ಮವು ನನ್ನ ಮೇಲೆ ಅದೇ, ಆತನು ನನ್ನನ್ನು ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು, ಮನಮುರಿದವರನ್ನು ಕಟ್ಟಿ ವಾಸಿ ಮಾಡುವುದಕ್ಕೂ, ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು, ಬಂದಿಗಳಿಗೆ ಕದ ತೆರೆಯುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ ಯೆಹೋವನು ನೇಮಿಸಿರುವ ಶುಭ ವರುಷ, ನಮ್ಮ ದೇವರು ಮುಯಿ ತೀರಿಸುವ ದಿನ, ಇವುಗಳನ್ನು ಪ್ರಚುರಗೊಳಿಸುವುದಕ್ಕೂ, ದುಃಖಿತರೆಲ್ಲರನ್ನು ಸಂತೈಸುವುದಕ್ಕೂ, ಚಿಯೋನಿನಲ್ಲಿ ಶೋಕಿಸುವವರಿಗೆ ಬೂದಿಗೆ ಬದಲಾಗಿ ಶಿರೋಭೂಷಣ. ಇವಾಗ ನಾನು ಎಷ್ಟು ವಚನ ಓದಂತ ಹೇಳಿ, ನೀವೇನ್ ಮಾಡಿದ್ರಿ? ವಚನ ಓದ್ರಿ, 2 ವಚನ ಕಂಪ್ಲೀಟ್ ಮಾಡಿದ್ರಿ. ಹೌದಾ? ಯಾರಾದ್ರೂ ಕೂಡ ನೀವು ಒಂದು ವಚನ ಓದ್ಬೇಕು ಅನ್ಕೊಂಡಿದ್ರೆ ನೀವೇನ್ ಮಾಡ್ತೀರಿ? ಒಂದು ವಚನ ಕಂಪ್ಲೀಟ್ ಮಾಡ್ತೀರಿ. 2 ವಚನ ಓದ್ಬೇಕಂದ್ರೆ 2 ವಚನ ಕಂಪ್ಲೀಟ್ ಮಾಡ್ತೀರಿ. ಪ್ರತಿಯೊಬ್ಬರು ಅದನ್ನ ಮಾಡೋದು. ಆದ್ರೆ ಒಂದು ವಚನನ ಓದಂತ ಹೇಳಿದ್ರೆ ಆ ಒಂದು ವಚನನ ಅರ್ಧಕ್ಕೆ ನಿಂದಿಸಿರೋ ಒಬ್ಬ ವ್ಯಕ್ತಿ ಅದನ್ನ ಆತ ಬಿಟ್ಮೇಲೆ ಬೇರೆ ಯಾರಿಲ್ಲ ಅಂತ ನನಗೆ ಅನಿಸ್ತದೆ. ಯಾರಪ್ಪ ಅಂದ್ರೆ ಯೇಸು ಪ್ರಭು. ಆಮೆನ್. ಹಲ್ಲೆಲೂಯಾ. ಯೇಸು ಪ್ರಭು ಒಂದು ಮಂದಿರದಲ್ಲಿ ಇದ್ದಾಗ ಅಲ್ಲಿ ವಾಕ್ಯನ ಕೊಟ್ಟು ವಾಕ್ಯನ ಓದಂತ ಹೇಳಿ ಹೇಳ್ತಾರ ಯೇಸು ಸ್ವಾಮಿ ಅವಾಗ ಏನ್ ಮಾಡ್ತಾನೆ ಅಂದ್ರೆ ಇದೇ ಯೆಶಾಯ ಗ್ರಂಥನೇ ಕೊಡ್ತಾರ ಓದಕ. ಯೆಶಾಯ ಗ್ರಂಥ ಓದಂತ ಕೊಡುವಾಗ ಇದೇ 61ನೇ ಅಧ್ಯಾಯನೇ ಬರ್ತದೆ ಯೇಸು ಸ್ವಾಮಿ. ಬಂದಾಗ ಯೇಸು ಸ್ವಾಮಿ ಏನಂತ ಓದ್ತಾನೆ? ಲೂಕಾಸು ವಾರ್ತೆ ತೆಗಿರಿ. ಇವಾಗ ಲೂಕಾಸು ವಾರ್ತೆ 4ನೇ ಅಧ್ಯಾಯ 18. ಕರ್ತನ ಆತ್ಮವು ನನ್ನ ಮೇಲೆ ಅದೇ, ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದ. ಅಲ್ಲಿರೋ ವಚನನೇ ಇಲ್ಲಿ ಓದ್ತದನ. ಹೌದಾ? ಕೋಡ್ ಮಾಡ್ತದನ. 61ನೇ ಯೆಶಾಯ ಗ್ರಂಥದಲ್ಲಿ 61ನೇ ಅಧ್ಯಾಯ 1-2 ವಚನದಲ್ಲಿ ಇರದೆ ಇಲ್ಲಿ ಯೇಸನ್ನು ಓದ್ತಾನ. ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು ಮತ್ತು ಕುರುಡರಿಗೆ ಕಣ್ಣು ಬರುವುದನ್ನು ಪ್ರಸಿದ್ಧಪಡಿಸುವುದಕ್ಕೂ, ಮನ ಮುರಿದವರನ್ನು ಬಿಡಿಸಿ ಕಳುಹಿಸುವುದಕ್ಕೂ, ಕರ್ತನ ನೇಮಿಸಿರುವ ಶುಭ ವರ್ಷವನ್ನು ಪ್ರಚುರಪಡಿಸುವುದಕ್ಕೂ ಆತನು ನನ್ನನ್ನು ಕಳುಹಿಸಿದ್ದಾನೆ ಎಂಬುದು ಆಮೇಲೆ ಓದಿದ ಮೇಲೆ ಆತನು ಆ ಸುರುಳಿಯನ್ನು ಸುತ್ತಿ ಸಭಾಮಂದಿರದ ಆಳಿನ ಕೈಗೆ ಕೊಟ್ಟು ಕೂತುಕೊಂಡನು. ಸರಿ, ಇಲ್ಲಿ 19ನೇ ವಚನದಲ್ಲಿ ಏನ್ ಮಾಡ್ತಾರೆ ನೋಡ್ರಿ. ಕರ್ತರು ನೇಮಿಸಿರುವ ಶುಭ ವರ್ಷವನ್ನು ಪ್ರಚುರಪಡಿಸುವುದಕ್ಕೂ ಅಷ್ಟೇ ಐತಾ? ಇಲ್ಲಿ 61ನೇ ಅಧ್ಯಾಯದಲ್ಲಿ 2ನೇ ವಚನದಲ್ಲಿ ಏನೈತೆ? ಯೆಹೋವನು ನೇಮಿಸಿರುವ ಶುಭ ವರ್ಷವನ್ನು ನಮ್ಮ ದೇವರು ಮುಯಿ ತೀರಿಸುವುದ ದಿನ, ಇವುಗಳ ಪ್ರಚುರಗೊಳಿಸುವುದಕ್ಕೆ ಏನೋ ಒಂದು ತೆಗೆದಾನ. ಏನ್ ತೆಗೆದಾನ ಅಲ್ಲಿ? ದೇವರು ಮುಯಿ ತೀರಿಸುವ ದಿನ. ಹೌದಾ? ಅದಿಲ್ಲ ಅಲ್ಲಿ. ಆಯ್ತಾ? ಇಲ್ಲ, ಅದನ್ನ ತೆಗೆದಾನ. ಹೌದಾ? ತೆಗೆದಿಲ್ಲ. ಏನಂತ ಹೇಳ್ತಾನ? ಕರ್ತರು ನೇಮಿಸಿರುವ ಶುಭ ವರ್ಷವನ್ನು ಪ್ರಚುರಪಡಿಸುವುದಕ್ಕೂ ಆತನು ನನ್ನನ್ನು ಕಳಿಸಿದ್ದಾನೆ. ಅಂದ್ರೆ ನಾನು ಬಂದಿರೋದು ದೇವರ ತಂದೆ ಚಿತ್ತನ ನೆರವೇರ್ಸಕ, ಅಂದ್ರೆ ದೇವರ ಉದ್ದೇಶ ನೆರವೇರಿಸಿ ಎಲ್ಲರನ್ನ ರಕ್ಷಣೆಯಲ್ಲಿ ನಡೆಸಕ ನಾನು ಬಂದಿನಿ. ಇದೇನೈತಲ್ಲ, ಇದು ದೇವರು ಮುಯಿ ತೀರಿಸುವ ದಿನ. ಮುಯಿ ತೀರಿಸುವ ದಿನ ಅಂದ್ರೆ ಮತ್ತೆ ಆತ 2ನೇ ಸರಿ ಬರ್ತಾನ. ಅವ ಪ್ರತಿಯೊಬ್ಬರಿಗೆ ಮುಯಿ ತೀರಿಸ್ತಾನ. ಯಾರ ರಕ್ಷಣೆದಲ್ಲಿ ಬಂದಿಲ್ಲ ಅವರೆಲ್ಲರಿಗೆ ಮುಯಿ ತೀರಿಸ್ತಾನ. ಅದನ್ನ ಎದಕ್ಕೆ ಇಲ್ಲಿ ತೆಗೆದಾನ ಅಂದ್ರೆ, ಇವ ನಾನು ಬಂದಿರೋದು ಅದಕ್ಕಲ್ಲ. ನಾನು ಬಂದಿರೋದು ಮುಯಿ ತೀರ್ಸಕ್ಕಲ್ಲ. ನಾನಿವ ಬಂದಿರೋದು ಎಲ್ಲರನ್ನ ತಂದೆ ಬಳಿಗೆ ಕರ್ಕೊಂಡೋಗಿ ಸಮಾಧಾನ ಪಡಿಸಕ. ಆಮೇನ್. ಸಮಾಧಾನ ಪಡಿಸಕ್ಕೆ ಬಂದಿನಿ. ಅದಕ್ಕೆ ಆ ಒಂದನ್ನೇ ಹೇಳಿ ಅಲ್ಲಿ ಕುತ್ಕೊಂತಾನ, ಅಲ್ಲಿಗೆ ಸ್ಟಾಪ್ ಮಾಡ್ತಾನ. 2ನೇ ಸಾರಿ ಬರ್ತಾನ. ಅವ ಬಂದಾಗ ಏನಾಗ್ತದೆ? ಪ್ರತಿಯೊಬ್ಬರಿಗೆ ಮುಯಿ ತೀರಿಸ್ತಾನ. ಯೇಸು ಸ್ವಾಮಿ ಬಂದಿರೋದಕ್ಕೆ ಒಂದು ಸಂಕಲ್ಪ ಐತಿ, ಒಂದು ಉದ್ದೇಶ ಐತಿ. ಒಂದೇ ಸಾರಿ 2 ಕೂಡ ಮಾಡ್ಬೋದಲ್ಲ.
ಒಂದೇ ಸಾರಿ ಎರಡು ಕೂಡ ನೆರವೇರಿಸ್ಬೋದಲ್ಲ ಅಂದ್ರೆ ಫಸ್ಟ್ಗೆ ತನ್ನ ಪ್ರವಚನ ಹೇಳೋಣ. ನಾನು ಬರೋದು ಒಂದ್ ಸಾರಿ ಬಂದು ನನ್ನ ತಂದೆನ ನಮ್ಮನ್ನ ಎಲ್ಲರನ್ನ ಸಮಾಧಾನ ಪಡಿಸ್ಬೇಕಂತ ಹೇಳಿ ನಮ್ಮ ಪಾಪಗಳು ಆತ ಹೋರಿ ನಮ್ಮ ತಂದೆಗೆ ಸಮಾಧಾನ ಪಡಿಸಕ್ ಅದ್ ಬಂದಾನ. ಎರಡನೇದಾಗ ಮತ್ತೆ ಬರ್ತಾನ. ಯಾರು ಆ ಸ್ವಾರ್ಥನ ಅಂಗೀಕರಿಸಿಲ್ಲೋ, ಯಾರ ರಕ್ಷಣೆ ಅದು ಬಂದಿಲ್ಲ, ಅವ್ರಿಗೆ ಮುಯಿ ತೀರಿಸುವುದಕ್ಕೆ ಮತ್ತೆ ಬರ್ತಾನ. ಈ ಎರಡೂ ದೇವರ ಉದ್ದೇಶದಲ್ಲಿ ಐತೆ. ಅದಕ್ಕೆ ಯೋಹಾನ ಸುವಾರ್ತೆದಲ್ಲಿ ಒಂದು ಮಾತು ಹೇಳ್ತಾನ. ಏನಂತ ಹೇಳ್ತಾನೆ ಗೊತ್ತಾ? ತಂದೆ ಲೋಕವನ್ನು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ತನ್ನ ಒಬ್ಬನೇ ಮಗನನ್ನು ಕಳಿಸಿದನು. ಅವನನ್ನು ಯಾರು ನಂಬುತ್ತಾರೋ ಅವರೆಲ್ಲರೂ ನಿತ್ಯ ಜೀವನ ಪಡಿಬೇಕಂದ್ರೆ ಆತನನ್ನು ಕಳಿಸಿದನು. ಆತನ ನಂಬಿಲ್ದವ್ರಿಗೆ ಏನಾಗ್ತಂತ ಶಿಕ್ಷೆ. ಅಂದ್ರೆ ಕಳಿಸಿರೋದು ಎದಕ್ಕೆ ಕಳ್ಸೋಣ? ನಂಬುದರೆಲ್ಲರಿಗೆ ರಕ್ಷಣೆ ಆಗ್ಬೇಕಂತ ಕಳ್ಸ. ನೋಡ್ರಿ ಯೋಹಾನ ಸುವಾರ್ತೆ 3:16. ಲೋಕದ ಮೇಲೆ ಹಾ ಎಷ್ಟೋ ಪ್ರೀತಿಯನ್ನಿಟ್ಟು ಹಾ ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಹಾ ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಹಾ ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನು ಕಳುಹಿಸಿಕೊಟ್ಟನೆ ಹೊರತು ತೀರ್ಪು ಮಾಡುವುದಕ್ಕಾಗಿ. ಎದಕ್ಕೆ ಕಳ್ಸಿಲ್ಲ? ತೀರ್ಪು ಮಾಡಕ್ ಕಳ್ಸಿಲ್ಲ. ಇವಾಗ ಎದಕ್ ಕಳ್ಸೋಣ? ಸಮಾಧಾನ ಉಂಟು ಮಾಡಕ್ ಕಳ್ಸೋಣ. ಎಲ್ಲರನ್ನ ರಕ್ಷಣದಲ್ಲಿ ಲೋಕ ರಕ್ಷಣೆಗಾಗಿ ಕಳ್ಸೋಣ. ಆತನನ್ನು ನಂಬುವವನು ತೀರ್ಪು ಆಗುವುದಿಲ್ಲ. ಆದರೆ ನಂಬದವನಿಗೆ ದೇವರ ಒಬ್ಬನೇ ಮಗನ ಹೆಸರನ್ನು ನಂಬದೇ ಹೋದರಿಂದ ಆಗಲೇ ತೀರ್ಪು ಆಗಿ ಹೋಯಿತು. ತೀರ್ಪು ಮಾಡಕ ಇವಾಗ ಎಷ್ಟು ಬಂದಿರೋದೇನ್ ಗೊತ್ತಾ? ರಕ್ಷಣೆಗೆ ಕಾರ್ಯ ಮಾಡಕ್ಕೆ ಬಂದನ. ನೆಕ್ಸ್ಟ್ ಟೈಮ್ ಬರ್ತಾನ. ಅವಾಗ ಎದಕ್ ಬರ್ತಾನಂದ್ರೆ ತೀರ್ಪು ಮಾಡಕ್ಕೆ ಬರ್ತಾನೆ. ಆಮೇನ್. ಈ ಎರಡು ಅದಾವ. ಇವಾಗಾದ್ರೆ ದೀನನಾಗಿ ಬಂದನ, ನಾಳೆ ರಾಜನಾಗಿ ಬರ್ತಾನ. ತೀರ್ಪು ಮಾಡಿ ಇಲ್ಲಿ ರಾಜ್ಯನ ಪರಿಪಾಲನೆ ಮಾಡಕ ಯೇಸುಸ್ವಾಮಿ ಬರ್ತಾನ. ಅದಕ್ಕಂದ್ರೆ ಪಾಪಿಗಳು ರಕ್ಷಣೆಗಾಗಿ ಯೇಸುಸ್ವಾಮಿ ಹುಟ್ಟಿರೋದು. ಪಾಪಿಗಳು ನೀತಿವಂತ ಸಲ ನಾನು ಬಂದಿಲ್ಲ, ಪಾಪಿಗಳ ಸಲುವಾಗಿ ನಾನು ಬಂದಿನಿ. ಪಾಪಿಗಳನ್ನ ನಾನು ಹುಡುಕಿ ರಕ್ಷಿಸಿದ ಸಲುವಾಗೇ ನಾನು ಬಂದಿಲ್ಲ ನಾನು. ಆಮೇನ್. ಇವ್ ನಾವೆಲ್ಲರೂ ಯಾರು? ಪಾಪಿಗಳು. ನಮ್ಗೆ ಯಾವ ಅರ್ಹತೆ ಕೂಡ ಇಲ್ಲ ನಾವು ಇಲ್ಲಿ ಕುತ್ಕೊಳಕ್. ಆಯ್ತಾ? ಯಾರಿಗೇನು ಆಯ್ತಾ? ಯಾರಿಗೂ ಅರ್ಹತೆ ಇಲ್ಲ. ಈ ಅರ್ಹತೆ ಕೊಟ್ಟಿರೋದೇ ದೇವರು. ಆತೇ ಬಂದಿದ್ದಿಲ್ಲ ಅಂದ್ರೆ ನಾವು ಈ ಅರ್ಹತೆನೆ ಹೊಂದ್ಕೊಂತಾನೆ ಇದ್ದಿಲ್ಲ. ನಾವು ಲೋಕಾನುಸಾರವಾಗಿ ಜೀವಿಸಿ, ಲೋಕಾನುಸಾರವಾಗಿ ಬದುಕಿ, ಲೋಕಾನುಸಾರವಾಗಿ ಮರಗಾಗ್ಬಿಡ್ತಿದ್ವಿ. ಆ ರೀತಿ ಆಗಬಾರ್ದು, ನಶಿಸಿ ಹೋಗೋದನ್ನೇ ಹುಡುಗಿ ರಕ್ಷಿತ ಸಲುವಾಗಿ ನಾನು ಬಂದೆ ನಾನು. ಆಮೇನ್. ಹಲ್ಲೆಲೂಯಾ. ನಮ್ಮನ್ನು ಹುಡುಕಿ ರಕ್ಷಿಸನ. ನಾವೇನ ಆತ ಹುಡ್ಕೊಂಡ್ ಬಂದಿಲ್ಲ, ಆತೇ ನಮ್ಮನ್ನು ಹುಡ್ಕೊಂಡ್ ಬಂದನ. ಆತೇ ನಮ್ಮನ್ನು ದರ್ಶಿಸನ. ಆ ಸತ್ಯ ನಮಗೆ ಗ್ರಹಿಸುವಂತೆ ಮನೋನೇತು ನಮಗೆ ಬೆಳಗಿಸನ. ಆಮೇನ್. ಯಾಕಂದ್ರೆ ಈ ಯುಗಲೋಕ ದೇವತೆ ಮನೋನೇತುಗಳು ಸ್ವಾರ್ಥನೆ ಅಂಗೀಕರಿಸಬಹುದಂತೆ ಮನೋನೇತುಗಳು ಮುಚ್ಚವಂತೇಳಿ ಕೊರಂತಿ ಪತ್ರಿಕದಲ್ಲಿ ಬರೆದೈತೆ. ಬಟ್ ದೇವ್ರು ನಾವು ಅಂಗೀಕರಿಸುವಂದ್ರೆ ದೇವ್ರು ಮನೋನೇತುಗಳು ನಮಗೆ ಬೆಳಗಿಸ್ತಾನೆ. ಆ ಸತ್ಯನ ಗ್ರಹಿಸುವಂತೆ ಕೃಪೆ ದೇವ್ರು ಕೊಟ್ಟನ. ಸರಿ, ಈಗ 2 ಸಾರಿ ಬರಕ್ ಕಾರಣ ಏನಪ್ಪ? 2 ಸಾರಿ ಬರಕ್ ಕಾರಣ ಏನಂದ್ರೆ, ಮೊದಲನೇ ಸಾರಿ ಬರಕ ರಕ್ಷಣೆ. ಹೌದಾ? ರಕ್ಷಣೆಗೆ ಏನ್ ಬೇಕು? ಕೃಪೆ ಬೇಕು. ಹೌದಾ? ಇವಾಗ ಡೈರೆಕ್ಟ್ ಆಗಿ ಯೇಸುಸ್ವಾಮಿ ಕೃಪೆ ತಗೊಂಬಂದಿಲ್ಲ ಅಂದ್ರೆ ನಮಗೆ ರಕ್ಷಣೆ ಇಲ್ಲ. ಹೌದಾ? ಇವಾಗ ಅಥವಾ ನ್ಯಾಯವಂತನಾಗಿ ಬಂದನ ಅನ್ಕೋ, ಒಂದೇ ಸಲ ನ್ಯಾಯವಂತನಾಗಿ ಬಂದನ ಅನ್ಕೋ, ಯಾರನ್ನ ಒಬ್ಬರನ್ನ ಉಳಿತಾರ? ನಾವ್ ಯಾರನ್ನ ಇರ್ತೀವ? ಇಡೀ ಪ್ರಪಂಚದಲ್ಲಿ ಒಂದು ಪ್ರಾಣಿ ಆದ್ರೂ ಕೂಡ ಇರ್ತತ? ಇರೋದಿಲ್ಲ. ಅದಕ್ಕೆ ಏನ್ ಮಾಡೋಣ ಗೊತ್ತಾ? ಆ ನ್ಯಾಯ ತೀರ್ಸಕ್ ಬಂದಿಲ್ಲ ಆತ, ತೀರ್ಪು ಮಾಡಕ್ ಬಂದಿಲ್ಲ ಆತ. ಫಸ್ಟ್ ಎದಕ್ ಬಂದನ ಗೊತ್ತಾ? ಕೃಪೆ ತೋರ್ಸಕ್ ಬಂದನ ರಕ್ಷಣೆಲಿದ್ದ. ಅದು ಒಂದೇ ಸರಿ ನ್ಯಾಯ ತೀರ್ಸಕ್ ಬಂದಿದ್ರೆ ಆಗಿನ ಒಂದೇ ಸರಿ ಬರ್ಬೋದಲ್ಲ, ಒಂದೇ ಸರಿ ಎಲ್ಲ ನೆರವೇರಿಸ್ಬೋದಲ್ಲ. ತಂದೆ ಚಿತ್ತನ ಎಲ್ಲ ನೆರವೇರಿಸುವಂತ ಶಕ್ತಿ ಯೇಸುಸ್ವಾಮಿ ಐತಲ್ಲ. ಸರ್ವಶಕ್ತಿಗಳ ದೇವರಲ್ಲ ಆತ. 2 ಸರಿ ಬಂದಾನಂದ್ರೆ ಆತನಲ್ಲಿ ಶಕ್ತಿ ಇಲ್ಲ ಅಂತ ಅರ್ಥ, ಆತನ ಕಾರ್ಯ ಮುಗಿಸಕ್ ಆಗಿಲ್ಲ ಅಂತ ಅರ್ಥ. ಅದಕ್ಕೆ ಮತ್ತೆ ಇನ್ನೊಂದ್ಸರಿ ಬರ್ತಾನಂದ್ರೆ ಇವೆಲ್ಲ ಮೂರ್ಖರು ಮಾತಾಡೋ ಮಾತುಗಳು. ಆಮೇನ್. ತಾನು ಬಂದಿರೋ ಆತ ಹಂಗ ಬಂದಾನಂದ್ರೆಗಿನ ಅವ್ರು ಮಾತಾಡೋದು ಕೂಡ ಇರೋದಿಲ್ಲ. ಅವರೇ ಇಲ್ಲ. ಆತ ಎದಕ್ ಬಂದನ ಗೊತ್ತಾ? ನಶಿಸಿ ಹೋಗೋದನ್ನ ಹುಡುಕಿ ರಕ್ಷಿಸೋ ಸಲಕ್ ಬಂದನ. ಅದು ಕೃಪೆ ಹಿಡ್ಕೊಂಡು ಬಂದನ. ಆಮೇನ್. ಆ ಕೃಪೆಲಿದ್ದನೆ ನಮಗೆ ರಕ್ಷಣೆ. ನೆಕ್ಸ್ಟ್ ಬರ್ತಾನ. ಹೆಂಗ್ ಬರ್ತಾನ?
ನ್ಯಾಯ ತೀರ್ಸಕ್ ಬರ್ತಾನೆ. ನ್ಯಾಯ ತೀರ್ಸಕ ಆ ನ್ಯಾಯಲಿದ್ದ ಆ ಒಂದು ದೇವರ ಉಗ್ರತೆಯಲ್ಲಿ ತಪ್ಪಿಸ್ಕೋಬೇಕಂದ್ರೆ ನಮ್ಗೆ ಏನ್ ಬೇಕು? ಕೃಪೆ ಬೇಕು, ನೀತಿ ಬೇಕು. ನೀತಿ ಬೇಕು, ಹೌದಾ? ಇವ ನಾವು ನೀತಿವಂತರಲ್ಲ. ಅದಕ್ಕೆ ದೇವ್ರ ಏನ್ ಮಾಡೋಣ, ತಾನೇ ಮಾನವನಾಗಿ ಬಂದು ನಮ್ಮ ಪಾಪಗಳು ಆತ ಹೋರಿ ನಮ್ಮನ್ನ ನೀತಿವಂತರಾಗಿ ಮಾಡೋಣ. ಕ್ರಿಸ್ತು ನೀತಿದಲ್ಲಿ ನಮ್ಮನ್ನು ತಂದನ. ಆಮೇಲೆ ಇವಾಗ ಯೇಸು ಸ್ವಾಮಿ ಆ ಒಂದು ತೀರ್ಪುಗಾಗಿ ಬಂದ್ರೆ ಕೂಡ ನಮ್ಮನ್ನ ಏನ್ ಪ್ರೊಟೆಕ್ಷನ್ ಅಪ್ಪ ಅಂದ್ರೆ ದೇವ್ರ ಕೃಪೆ, ದೇವ್ರ ನೀತಿ. ಆಮೇಲೆ ಇವಾಗ ಅದೇ ದೇವ್ರ ಕೃಪೆ, ದೇವ್ರ ನೀತಿ ನಮಗಿಲ್ಲ ಅಂದ್ರೆ ನಾವು ಕ್ರಿಸ್ತ ಮುಂದೆ ನಿಂತ್ಕೊಳಕ್ ಆಗೋದಿಲ್ಲ, ದೇವ್ರ ಮುಂದೆ ನಿಂತ್ಕೊಳಕ್ ಆಗೋದಿಲ್ಲ. ಇವತ್ತು ನಾವು ದೇವ್ರ ಮುಂದೆ ಯೇಸು ಸ್ವಾಮಿ ಬಂದ್ರು ಕೂಡ ಇವತ್ತು ನಾವು ದೇವ್ರನ್ನ ಎದುರಿಸ್ತೀವಿ ಅಂದ್ರೆ ಅದಕ್ಕೆ ಯಾರ ಕೃಪೆ? ದೇವ್ರ ಕೃಪೆ. ಯಾರ ನೀತಿ? ದೇವರ ನೀತಿ, ನಮ್ಮ ನೀತಿ ಇಲ್ಲ. ಅದು ಕೊಡಕ ಫಸ್ಟ್ ತನ್ನ ಕೃಪೆನ ನಮಗೆ ಅನುಗ್ರಹಿಸಿ ಆ ಕೃಪೆಲಿದ್ದ ನಮ್ಮನ್ನ ನೀತಿವಂತರಾಗಿ ಮಾಡಿ ತಂದೆ ಮುಂದೆ ನಮ್ಮನ್ನ ನಿಂದ್ರಿಸೋಣ. ಆಮೇನ್, ಹಲ್ಲೆಲೂಯಾ. ಇವಾಗ ನಮ್ಗೆ ಏನ್ ಧೈರ್ಯ? ಇವಾಗ ಯೇಸು ಸ್ವಾಮಿ ಇವತ್ತೇ ಬಂದ್ರು ನಾವು ಪರಲೋಕ ರಾಜ್ಯದಲ್ಲಿ ನಾವು ಇರ್ತೀವನ್ನ ಧೈರ್ಯ ಏನಂದ್ರೆ ನಮ್ಮ ನೀತಿ ಅಲ್ಲ ದೇವಾ, ನಿನ್ನ ನೀತಿ. ನೀನ್ ಕೊಟ್ಟಿರೋ ಕೃಪೆ, ನೀನ್ ಕೊಟ್ಟಿರೋ ನೀತಿ ನಮಗೆ. ಅಲ್ಲಿ ಪರಲೋಕದಲ್ಲಿ ಗೇಟ್ ಪಾಸ್ ಕೂಡ ಏನ್ ಗೊತ್ತಾ? ನಾವು ಹೋಗಿ ಗೇಟ್ ಪಾಸ್ ದೇವದೂತರು ನಮ್ಗೆ ಗೇಟ್ ಓಪನ್ ಮಾಡ್ಬೇಕಂದ್ರೆ ಕೂಡ ಅಲ್ಲಿ ಏನ್ ಗೊತ್ತಾ? ಕ್ರಿಸ್ತ ರಕ್ತ, ಅದ್ರ ನೀತಿನೇ ಅಲ್ಲಿ ಕಾಣ್ತದೆ. ಕ್ರಿಸ್ತ ನಮ್ಮಲ್ಲಿ ಕಾಣ್ತಾನ, ನಾವು ಕಾಣೋದಿಲ್ಲ ಅಲ್ಲಿ. ಅದೇ ನಮಗೆ ಅಲ್ಲಿ ದ್ವಾರ. ಆಮೇನ್. ಅದಕ್ಕೆ ಹೇಳೋಣ, ನಾನೇ ಜೀವವು ಮಾರ್ಗವು ಮಾರ್ಗವಾಗಿ ನಾನು ಬಿಟ್ರೆ ಯಾರು ನೀವು ತಂದೆ ಬಳಿಗೆ ಸೇರೋದಿಲ್ಲ. ಆ ಒಂದು ನೀತಿನ ನಮಗೆ ಅನುಗ್ರಹಿಸಕ್ಕೆ, ಆ ಕೃಪೆ ನಮಗೆ ಅನುಗ್ರಹಿಸಕ್ಕೆ ದೇವರು ಮಾನವನಾಗಿ ಬಂದನ. ಆಮೇನ್, ಹಲ್ಲೆಲೂಯಾ. ಅರ್ಥ ಆಯ್ತಾ? ಅದನ್ನಿಲ್ಲ ಅಂದ್ರೆ ಏನ ನಮಗೆ ಒಂದು ಕೂಡ ನೀತಿ ನಮ್ಮಲ್ಲಿ ಯಾವುದಿಲ್ಲ. ನಮ್ಮ ನೀತಿ ಮುರುಕಿ ಗುಡ್ಡಿಲಾಂಟಿದೆ ಅಂತ ಹೇಳಿ ವಾಕ್ಯ ಐತಿ. ಮತ್ತೆ ಎಲ್ಲ ಮಾಡೋಣ, ಬಂಧನ ರಕ್ಷಣಾ ಕಾರ್ಯ ಮಾಡೋಣ. ಎದಕ್ಕ ಇಷ್ಟು ಆಲಸ್ಯ ಮಾಡ್ತಾನ? ಇಷ್ಟು ಆಲಸ್ಯ ಎದಕ್ಕಂದ್ರೆ ಅವಾಗೆಲ್ಲರೂ ಅಪೊಸ್ತಲರೆಲ್ಲರೂ ಬೇಗನೆ ಬರ್ತಾನ ಅಂತೇಳಿ ಪೌಲ್ ಕೂಡ ಬರಿತಾನ. ಅವಾಗೇ ಬರಿತಾನ, ಬೇಗನೆ ಬರ್ತಾನ, ನಾವೆಲ್ಲರೂ ಸಿದ್ಧರಾಗ್ಬೇಕಂತೇಳಿ. ಮತ್ತೆ ಸಿದ್ಧರಾಗ್ಬೇಕಂತೇಳಿ ಬರ್ದಿರೋಂಥ ವಾಕ್ಯವು ಎದಕ್ಕೆ ಆಲಸ್ಯ ಆಗತ್ತೆ? ಇನ್ನ ಆತ್ಮಗಳು ರಕ್ಷಣೆ ಬರಬೇಕು. ಇವಾಗ ಅದೇ ಸ್ವಾಮಿ ನಾವು ಇನ್ನ ಅನ್ಯರಾಗಿ ಇದ್ದಾಗೆ ಬಂದಿದ್ರೆ, ಇವಾಗ ನಾವು ಅನ್ಯರಾಗಿದ್ದಾಗ ಬಂದಿದ್ರೆ, ಇವಾಗ ನಾವು ದೇವ್ರ ನಂಬಿವಿ, ಕ್ರಿಸ್ತನ ಅಂಗೀಕರಿಸ್ಕೊಂಡಿವಿ, ಇಲ್ಲಿ ಬಂದು ನಾವು ಕುಂತೀವಿ. ಅದೇ ನಾವು ವಿಗ್ರಹಾರಾಧನೆ ಮಾಡೋ ಟೈಮ್ನಾಗ ಯೇಸು ಸ್ವಾಮಿಗೆ ಬಂದಿದ್ರೆ ನಮ್ಮ ಪರಿಸ್ಥಿತಿ ಏನು? ಹೌದಾ ಇಲ್ಲ? ಅದಕ್ಕೆ ದೇವ್ರ ಏನ್ ಮಾಡ್ತಾನೆ? ಅದಕ್ಕೆ ಪೇತೃ ಕೂಡ ಒಂದು ಮಾತು ಬರೀತಾನ. ಪೇತೃ 2ನೇ ಪತ್ರಿಕೆ 3ನೇ ಅಧ್ಯಾಯ 9ನೇ ವಚನ. ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡ ಮಾಡುತ್ತಾನೆಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ತಡ ಮಾಡುವವನಲ್ಲ. ಯಾವನಾದರೂ ನಶಿಸಿ ಹೋಗುವುದರಲ್ಲಿ ಆತನು ಇಷ್ಟಪಡದೆ, ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ, ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವವನಾಗಿದ್ದು ನಿಮ್ಮ ವಿಷಯದಲ್ಲಿ ದೀರ್ಘ ಶಾಂತಿ ಉಳ್ಳವನಾಗಿದ್ದಾನೆ. ಎದಕ್ ತಡ ಮಾಡ್ತಾನ ಅಂತವಿರಲ್ಲ. ಅದು ಎದಕ್ ತಡ ಮಾಡ್ತಾ ಇದ್ದಾನಂದ್ರೆ ಯಾರು ನಶ ಹೋಗ್ಬಾರ್ದಂತ, ಯಾರು ನಶಗಳು ಅದು ಇಷ್ಟನೇ ಇಲ್ಲ ಅಂತ. ಅದಕ್ಕೆ ಏನ್ ಮಾಡ್ತಾನಂತ? ನಿಮ್ಮ ವಿಷಯದಲ್ಲಿ ದೀರ್ಘ ಶಾಂತ ಉಳ್ಳವನಾಗದನ. ಆಮೇನ್, ಹಲ್ಲೆಲೂಯಾ. ಅದೇ ದೀರ್ಘ ಶಾಂತಿ ಆತ ನಮಗೆ ತೋರಿಸಿಲ್ಲ ಅಂದ್ರೆ ಯಾರು ಕೂಡ ರಕ್ಷಣೆಯಲ್ಲಿ ಬರಕ್ ಆಗೋದಿಲ್ಲ. ಮತ್ತೆ ಆ ಒಂದು ಆಲಸ್ಯ ಮಾಡಿ ಆ ಒಂದು ಕೃಪೆ ತೋರಿಸಿ ಎಲ್ಲಾ ರಕ್ಷಣೆ ಹೊಂದಬೇಕನ್ನೋ ಒಂದು ಆಸೆಲಿದ್ದ ದೇವ್ರು ಎದುರು ನೋಡ್ತಾನೆ. కాబట్టి ಇನ್ನ ನಾವು ನಮ್ಮ ಫ್ಯಾಮಿಲಿನ, ನಮ್ಮ ಕುಟುಂಬಗಳ ರಕ್ಷಣೆದಲ್ಲಿ ನಡೆಸಕ ಮಾರ್ಗ ಐತೆ. ಇಲ್ಲ ಅಂದ್ರೆ ಏನಾಗ್ತದೆ ಹೇಳು? ನಾವಂತೀವಿ ದೇವಾ, ನನಗೆ ಈ ಕಷ್ಟ ನನಗೆ ಆಗಬಾರ್ದು ಪ್ರಭಾ, ಈ ಹಿಂದೆಗೂ ನಾನು ಅನುಭವಿಸಕ್ಕೆ ಆಗಬಾರ್ದು ಪ್ರಭಾ, ನೀನ್ ಯಾವಾಗ ಬಂದ್ಬಿಡ್ತಿದ್ದೇವಾ, ಫಸ್ಟ್ ನಾವು ಪರಲೋಕಕ್ಕೆ ಬಂದ್ಬಿಡ್ತೀವಿ, ಫಸ್ಟ್ ನಾನು ನಿನ್ ಜೊತೆಗೆ ಬಂದ್ಬಿಡ್ತೀನಿ ದೇವಾ, ಇದು ನನಗೆ ತಟ್ಕನಕ್ ಆಗಬಾರ್ದು. ಕೆಲವೊಬ್ರು ಅಂತಿರ್ತಾರ, ಹೌದಾ ಇಲ್ಲ? ಅಂದ್ರೆ ಇಲ್ಲಿರೋ ಪ್ರೆಷರು, ಇಲ್ಲಿರೋಂತ ಈ ಕಷ್ಟಗಳು, ಈ ಬಾಧೆಗಳು, ಈ ಅವಮಾನಗಳು ನೋಡಿದಾಗ ಏನಂತ ಗೊತ್ತಾ? ಯಾವಾಗ ದೇವ್ರು ಬರ್ತಾರ, ಯಾವಾಗ ನಾವು ದೇವ್ರ ಆ ಕಡೆದಲ್ಲಿ ಎತ್ತಲ್ಪಟ್ಬಿಟ್ಟಿದ್ವಿ, ಅಲ್ಲೋಗಿ ನಾವ್ ಇರ್ತೀವ ಅಂತ ನಾವ್ ಅನ್ಕೊಂತೀವಿ. ನಮ್ಮ ಆಸೆ ಅದ್ರ ಅಂದ್ರೆ ನಮ್ಮ ಸ್ವಾರ್ಥನೇ ನಾವು ಆಲೋಚನೆ ಮಾಡ್ತೀವಿ.
ಅದು ದೇವ್ರೇನು ಆಲೋಚನೆ ಮಾಡ್ತಾನೆ ಗೊತ್ತಾ, ನೀನ್ ರಕ್ಷಣೆಯಲ್ಲಿ ಬರ್ತೀಯ, ಹೌದು ಸರಿ, ಬಟ್ ನಿನ್ನಂಗೆ ರಕ್ಷಣೆ ಬರೋರು ಅನೇಕ ಮಂದಿ ಅದಾರ. ಆಮೇನ್. ಅದ್ರ ಬಗ್ಗೆ ಕೂಡ ದೇವ್ರ ಆಲೋಚನೆ ಮಾಡ್ತಾನೆ. ಅದಕ್ಕಾಗಿ ದೇವ್ರೇನ್ ಮಾಡ್ತಾನ, ದೀರ್ಘ ಶಾಂತ ಉಳ್ಳವನಾಗದಾನ. ಅದಕ್ಕೆ ನಾವು ಏನ್ ಮಾಡ್ಬೇಕು, ಆತ ಬರುವಾಗ ಕೂಡ ನಾವು ಎತ್ತಲ್ ಪಡೋ ಕೂಡ ನಾವು ಏನ್ ಮಾಡ್ಬೇಕು ಗೊತ್ತಾ, ನಮ್ಮ ನಾವು ಸರಿಪಡಿಸ್ಕೋಬೇಕು, ಕ್ರಿಸ್ತ ರೂಪದಲ್ಲಿ ನಾವು ಬರಬೇಕು. ಯಾಕಂದ್ರೆ ವಾಕ್ಯ ಏನಂತದ್ ಗೊತ್ತಾ, ದೇವ್ರ ಕೃಪೆಲಿದ್ದ ತೊಳಿಗೆ ಹೋದಾರ ಅನ್ನೋದ್ರು ಕೂಡ ಕೆಲವೊಬ್ರು ಅದಾರ ಬೈಬಲ್ನಾಗ. ದೇವ್ರ ಏನ್ ಕೃಪೆ ತೋರ್ಸನು, ಆ ಕೃಪೆಲಿದ್ದ ಕೂಡ ದೂರ ಆಗಿದವ್ರು ಕೂಡ ಕೆಲವು ಮಂದಿ ಅದಾರ. ದೇವ್ರ ಕೃಪೆ ಕೊಟ್ಟಾನಲ್ಲ ಅಂತ ಹೇಳಿ ಆ ಕೃಪೆ ನಾವು ನೆಗ್ಲೆಕ್ಟ್ ಮಾಡ್ಕೊಂಡು ನಮ್ಮ ಇಚ್ಛಾನುಸಾರ ನಾವು ಜೀವಿಸಿ ಬಂದ್ರು ಕೂಡ ದೇವ್ರ ಕೃಪೆಗೆ ನಾವು ದೂರ ಆಗ್ತೀವಿ. ಅದನ್ನು ಕೂಡ ನಿಮ್ಮ ರಕ್ಷಣೆ ಕೂಡ ಬಹು ನಡುಗುತ್ತಾ ಬಹು ಜಾಗ್ರತೆಯಲ್ಲಿ ನೀವು ಕಾಪಾಡ್ಕೋದು ಅಂತೇಳಿ ವಾಕ್ಯ ಐತೆ. ನಡುಗುವಂತವ್ರಾಗಿ ನಮ್ಮ ರಕ್ಷಣೆ ನಾವೆಲ್ಲಿ ನಾವು ಮಿಸ್ ಆಗ್ತೀವೇನೋ, ರಕ್ಷಣೆ ನಾವೆಲ್ಲಿ ದೂರ ಮಾಡ್ಕೊಂತೀವೇನೋ ಅಂತ ಹೇಳಿ ನೀವು ಬಯಲಿದ್ದ ನಡುಗುವವರಾಗಿ ನಿಮ್ಮ ರಕ್ಷಣೆ ನೀವು ಕಾಪಾಡ್ಕರಿ. ಆಮೇನ್. ಅರ್ಥ ಆಯ್ತಾ? ಯಾಕಂದ್ರೆ ಕೆಲವೊಬ್ಬರು ಕ್ರಿಸ್ತನಲ್ಲಿ ಬಂದು ಕೂಡ ದಾರಿ ತಪ್ಪುವವರು ಇರ್ತಾರ, ಅವ್ರಿಗೆ ಕೂಡ ದೇವ್ರ ಕೃಪೆ ತೋರಿಸ್ತಾನ. ಆಮೇನ್. ಅವರು ಕೂಡ ಮತ್ತೆ ಬರ್ಬೇಕನ್ನೋ ಆಸೆ ದೇವರಿಗೆ. ಅದು ದೇವ್ರ ಉದ್ದೇಶ, ದೇವ್ರ ಸಂಕಲ್ಪ, ಹೌದಾ ಇಲ್ಲ? ನಾವು ಕೂಡ ಎಷ್ಟು ಸಮಯ ನಂಬಿ ಕೂಡ ನಾವು ಎಷ್ಟು ಸಾರಿ ದಾರಿ ತಪ್ಪಿವಿ, ಹೌದಾ ಇಲ್ಲ? ಎಷ್ಟು ಸಾರಿ ನಾವು ದೇವ್ರ ವಿರುದ್ಧವಾಗಿ ನಡ್ಕೊಂಡಿವಿ, ಎಷ್ಟು ಸಾರಿ ದೇವ್ರಿಗೆ ನಾವು ಗಾಯಪಡಿಸಿವಿ. ಆದ್ರೂ ಕೂಡ ಆ ದೀರ್ಘ ಶಾಂತನು ನಮ್ಮ ಮೇಲೆ ಕೃಪೆ ತೋರಿಸಿದ್ಗೆ ಮತ್ತೆ ನಾವು ಲೈನಿಗೆ ಬಂದಿವಿ. ಆಮೇಲೆ ಹೌದಾ ಇಲ್ಲ? ಇಲ್ಲಾಂದ್ರೆ ಹೆಂಗಿರ್ತಿತ್ತು ನಮ್ಮ ಪೊಸಿಷನ್? ಆತನ ಎಲ್ಲರಿಗೂ ಸಮಾನವಾಗಿ ನೋಡ್ತಾನ. ಆ ಒಂದು ಕೃಪೆ ತೋರ್ಸಕ್ಕೆ ನಾವು ಒಬ್ಬೊಬ್ಬರು ರಕ್ಷಣೆದಲ್ಲಿ ನಮ್ಮ ಕುಟುಂಬನ ಕಾಪಾಡ್ಕಂತಿದೀವಿ. ಹಲ್ಲೆಲೂಯಾ. ಇದು ದೇವ್ರ ನಮ್ಗೆ ಕೊಟ್ಟಿರ ಉನ್ನತವಾದ ಕೃಪೆ. ಇದು ಆತ ಆಲಸ್ಯ ಮಾಡ್ತಾನಂದ್ರು ಕೂಡ, ದೇವಾ ನಿನ್ನ ಆಲಸ್ಯನಲ್ಲಿ ಕೂಡ ಒಂದು ಅರ್ಥ ಐತಪ್ಪ, ನಿನಗೊಂದು ಉದ್ದೇಶ ಐತೆ, ಸಂಕಲ್ಪ ಐತೆ. ಅದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ ಅಂತೇಳಿ ನಾವು ಕೃತಜ್ಞರಾಗಿ ನಾವು ನಮ್ಮ ಕುಟುಂಬಗಳು ನಾವು ಕಾಪಾಡಕ ನಮ್ಮ ಒಂದು ಪ್ರಯಾಸ ನಾವು ಪಡಬೇಕ. ಸಮಯ ಇದ್ದಾಗೆ ಸದ್ಗುಣ ಮಾಡ್ಕೋಬೇಕು. ನೇಡೆ ರಕ್ಷಣೆ ದಿನ, ನಾಳೆ ನಮ್ಮದಲ್ಲ. ನಾಳೆ ಆಲಸ್ಯ ಆಗತ್ತಂದ್ರೆ ದೇವ್ರ ಕೃಪೆ, ದೇವಾ ನೀನ್ ನಮ್ಮ ಮೇಲೆ ಕೃಪೆ ತೋರಿಸಿ ಅದಕ್ಕೆ ಆಲಸ್ಯ ಮಾಡ್ತಾ ಇದ್ದಿ. ನೀನು ಬರೋವರೆಗೂ ಕುಟುಂಬ, ನಮ್ಮ ಬಂಧು ಮಿತ್ರಗಳು, ಸಮಾಜ ಎಲ್ಲರೂ ನಮ್ಗೆ ಒಂದು ಎಷ್ಟುವರೆಗೆ ಆತ ಅಷ್ಟುವರೆಗೆ ರಕ್ಷಣೆದಲ್ಲಿ ನಡೆಸಕ್ ನಾವು ಪ್ರಯಾಸ ಪಡ್ತಿದ್ದೇವ. ನಿನ್ ಶಕ್ತಿ, ನಿನ್ನ ಬಲ, ನಿನ್ನ ಜ್ಞಾನ ನಮ್ಮಲ್ಲಿ ತುಂಬಸಯ್ಯ, ನಮ್ಮಂತೂ ನಾವು ಪ್ರಯಾಸ ಪಡ್ತೀವಿ ಅಂತ ಹೇಳಿ ನಾವು ದೇವ್ರಿಗೆ ಮೊರೆ ಹೋಗೋಕ್ ದಿನ ಏನೋ ನಾವು ಕುಂತೀವಿ, ನಾವು ಆರಾಧಿಸ್ತೀವಿ, ನಾವು ಎದ್ದಿವಿ, ನಾವು ಹೋಗಿ ಬಂದ್ರೆ ನಾವೆಲ್ಲ ನಮ್ಮನ್ನ ಎದಕ್ ದೇವ್ರು ಆರಿಸ್ಕೊಂಡಿರ್ತಾನೆ ಗೊತ್ತಾ, ನಮ್ಮಲ್ಲಿದ್ದ ಅನೇಕ ಜನಾಂಗಗಳಿಗೆ ಆಶೀರ್ವಾದಕರವಾಗಿ ಮಾಡ್ಬೇಕಂತೇಳಿ. ಆಮೇನ್. ಎಲ್ಲರ ಕ್ರೈಸ್ತವ್ರು ಏನ್ ಮಾಡ್ತಾರಂದ್ರೆ, ನನ್ ಬಂದಿನಿ ದೇವ ನನಗೆ ಅದು ಕೊಡು, ದೇವ ನನಗೆ ಇದು ಕೊಡು, ನನಗೆ ಅದು ಮಾಡು, ನನಗೆ ಇದು ಮಾಡು ಅಂತ ಹೇಳಿ ಕೆಲವರೇ ಜಾಸ್ತಿ ಇರ್ತಾರ. ತಮ್ಮ ಆಶೀರ್ವಾದನ ಹೊಂದ್ಕೊಳ್ಳೋರೇ ಜಾಸ್ತಿ ಇರ್ತಾರ. ಆದ್ರೆ ದೇವ್ರು ನಮ್ಮನ್ನ ಎದಕ್ ಕರ್ದಾನ ಅಂದ್ರೆ ತನ್ನ ಉದ್ದೇಶ ನೆರವೇರ್ಸಕ ನಮ್ಮನ್ನ ಕರ್ದಾನ. ಆಮೇನ್. ತನ್ನ ಒಂದು ಸಂಕಲ್ಪ ಐತೆ, ತನ್ನ ಒಂದು ಪ್ಲಾನ್ ಐತೆ, ತನ್ನ ಒಂದು ಚಿತ್ತನ ನೆರವೇರ್ಸಕ್ಕೆ ದೇವ್ರು ನಮ್ಮನ್ನ ಕರೆದಾನ. ಅದನ್ನ ನಾವು ಮೈಂಡ್ನಾಗ ಇಟ್ಕೋಬೇಕು. ಆ ರೀತಿ ನಾವು ನಡೆಯುವಂತವ್ರಾಗಿರ್ಬೇಕು. ಏನಪ್ಪಾ ನಿನ್ ಉದ್ದೇಶ, ಏನ್ ನಿನ್ ಚಿತ್ತ, ನಾನು ಏನ್ ಮಾಡಬಲ್ಲ ನಿನ್ ಸಲುವಾಗಿ, ನಾನು ಹೆಂಗ ನಿನ್ ಸಲುವಾಗಿ ನಾನು ವಾಡಬಡವಲ್ಲ, ನಾನು ಹೇಳು, ನಾ ಮಾಡ್ತೀನಿ ಅಂತೇಳಿ ನಾವು ದೇವ್ರಿಗೆ ಕೇಳಿದಾಗ ದೇವ್ರು ನಮಗೆ ಸಹಾಯ ಮಾಡ್ತಾನ. ನಮ್ಮ ಸುತ್ತಮುತ್ತ ಅಂದುಬಾಟ್ನಾಗಿರೋರ್ನು ಕೂಡ ದೇವ್ರ ರಕ್ಷಣೆದಲ್ಲಿ ನಡೆಸ್ತಾನ, ನಮ್ಮನ್ನ ಹಿಡ್ಕೊಂಡು. ಆಮೇನ್. ಅರ್ಥ ಆಯ್ತಾ? ನಾವ್ ಇಲ್ಲಿರೋಂಥವ್ರೆಲ್ಲ ಇಲ್ಲಿದ್ದು ಎಲ್ಲೆಲ್ಲೋ ಕರ್ಕೊಂಡೋಗಿ ವಾಡ್ಕಂತಾನ ದೇವ್ರು. ಅರ್ಥ ಆಯ್ತಾ? ಇಲ್ಲೇ ಅಂತಲ್ಲ, ಅದು ದೇವ್ರ ಸಂಕಲ್ಪ ಎಲ್ಲೆಲ್ಲೋ ಇರ್ತಾವ. ಈಗ ನೋಡ್ರಿ, ಎಲ್ಲೋ ಅಮೆರಿಕದಾಗ ಇದ್ದವ್ರು ಬಂದು ಇಲ್ಲಿ ಇಂಡಿಯಾದಾಗ ಬಂದು ಸ್ವಾರ್ಥ ಸಾರಿದ್ದೇ ಅಲ್ಲ, ಇವ್ ನಾವೆಲ್ಲ ರಕ್ಷಣೆ ಬಂದಿಲ್ಲ. ತೋಮ ಅಲ್ಲಿದ್ದ ಇಲ್ಲಿಗೆ ಇಂಡಿಯಾ ಭಾರತ ದೇಶಕ್ಕೆ ಬಂದಿಲ್ಲ ಅಂದ್ರೆ ನಮ್ಮ ಭಾರತ ದೇಶ ರಕ್ಷಣೆಯಲ್ಲಿ ಇರ್ತಿತ್ತು. ನಾವು ತೋಮ ಬಗ್ಗೆ ನಾವು ಬೈಬಲ್ ಸ್ಟಡಿ ಮಾಡಿದ್ವಿ ಮೊನ್ನೆ. ಮತ್ತೆ ಅದೇ ಬಂದಿಲ್ಲ ಅಂದ್ರೆ, ದೇವ್ರು ಕಳಿಸಿಲ್ಲ ಅಂದ್ರೆ, ಯಾವ ವ್ಯಕ್ತಿನ ಎಲ್ಲಿ ಯಾವ ರೀತಿಯಾಗಿ ವಾಡ್ಕೊಂತನೋ, ಯಾವ ರೀತಿಯಾಗಿ ಏರ್ಪಾಡು ಮಾಡೋಣ ಆದ್ರಿಗೆ ಗೊತ್ತಿರ್ತದೆ. ಆಮೇನ್. ನಾವೇನೋ ಇಲ್ಲೇ ಸರ್ಕಲ್ ಆಗಿದೀವಿ, ಇಲ್ಲೇ ನಮ್ ಸ್ವಾಸ್ಥ್ಯ, ಇಲ್ಲೇ ನಾವು ಇಲ್ಲೇ ಹಿಂಗ ಅನ್ಕೋಬಾರ್ದು. ನಾವು ದೇವ್ರ ಸಂಕಲ್ಪ ಉನ್ನತವಾಗಿರ್ತದೆ ನಮ್ಮ ಮೇಲೆ, ತನ್ನ ಉದ್ದೇಶಗಳು ಉನ್ನತವಾಗಿರ್ತಾವ. ಅದಕ್ಕೆ ಆ ಉಗ್ರತೆಗೆ ಯಾರು ಗುರಿ ಆಗ್ಬಾರ್ದು. ಆ ಉಗ್ರತೆ ತಪ್ಪಿಸ್ಕೊಳಕ್ಕೆ ದೇವ್ರ ಆಲಸ್ಯ ಮಾಡ್ತಾನಲ್ಲ, ಆಲಸ್ಯ ಟೈಮ್ ನಲ್ಲಿ ನಮ್ಮವಂತೂ ನಾವು ಹೆಂಗ ನಾವು ದೇವ್ರ ಚಿತ್ತ ನೆರವೇರಿಸ್ಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡೆ ನಾವು ಪ್ರಯಾಣ ಮಾಡ್ಬೇಕು. ಆಮೇನ್. ಮೊದಲನೇ ಬರುವಿಕೆಗೆ ಮತ್ತೆ ಎರಡನೇ ಬರುವಿಕೆಗೆ ಏನ್ ಡಿಫ್ರೆನ್ಸ್ ಅದಾವಪ್ಪ ದೇವ್ರಿಗೆ? ಫಸ್ಟ್ ಸರಿ ಬಂದನ, ಎರಡನೇ ಸಾರಿ ಬರಾಕ, ಈ ಎರಡು ಬರುವಿಕೆಗೆ
ಏನು ವ್ಯತ್ಯಾಸ ಐತೆ? ಏನು ವ್ಯತ್ಯಾಸ ಐತಪ್ಪ ಅಂದ್ರೆ, ಮೊದಲನೇದಾಗಿ ಮೊದಲು ಬರುವಂತ ಬರುವಿಕೆಗೆ ದೀನನಾಗಿ ಬರ್ತಾನ. ಹೌದಾ? ದೀನನಾಗಿ ಬಂದು ಛತ್ರದಲ್ಲಿ ಆತ ಹುಟ್ಟುತ್ತಾನ. ಹೌದಾ? ನೆಕ್ಸ್ಟ್ ರಾಜಾದಿ ರಾಜನಾಗಿ ಬರ್ತದ. ಇನ್ನೊಂದು ಮೊದಲನೇದಾಗಿ ಬಂದಿರೋದು ಬಾಧೆಗಳ ಅನುಭವಿಸಕ್ ಬಂದಾನ. ನಮ್ಮ ಸಲುವಾಗಿ ನಮ್ಮ ಪಾಪ ಬಾಧೆಗಳನ್ನ, ನಮ್ಮ ಪಾಪ ಭಾರಗಳನ್ನ ಆತ ಹೋರಿ ನಮ್ಮ ಒಂದು ಬಾಧೆನ ಆತ ಅನುಭವಿಸ್ತಾನ, ನಮ್ಮ ಒಂದು ಶಿಕ್ಷಣ ಆತ ಅನುಭವಿಸ್ತಾನ. ನೆಕ್ಸ್ಟ್ ಬರ್ತಿರೋದು ಎದಕ್ ಗೊತ್ತಾ? ತೀರ್ಪು ಮಾಡಕ್ ಬರ್ತಾನ. ಇವಾಗೇನೋ ಬಾಧೆ ಅನುಭವಿಸಕ್ ಬಂದು ಹೋದಾನ, ಇವ್ ನೆಕ್ಸ್ಟ್ ತೀರ್ಪು ಮಾಡಕ್ ಬಂದಾನ. ಏನ್ ತೀರ್ಪು? ನಾನು ನಿಮ್ಮ ಸಲುವಾಗಿ ಪ್ರಾಣ ಅರ್ಪಿಸಿ ನಿಮಗೆ ರಕ್ಷಣೆ ಮಾರ್ಗ ನಾನು ತೋರಿಸಿದಾಗ ಆ ರಕ್ಷಣೆ ಸ್ವಾರ್ಥ ನೀವು ತಿರಸ್ಕಾರ ಮಾಡಿರಲ್ಲ, ಅದಕ್ಕ ತೀರ್ಪುಗಾಗಿ ಬರ್ತಾನೆ. ಅದಕ್ಕೆ ನಾವು ಹೇಳ್ತೀವಿ, ಸ್ವಾರ್ಥನ ಸಾರ್ತಿರುವಾಗ ರಕ್ಷಣೆದಲ್ಲಿ ಬರ್ರಿ, ರಕ್ಷಣೆದಲ್ಲಿ ಬರ್ರಿ, ರಕ್ಷಣೆದಲ್ಲಿ ಬರ್ರಿ ಅಂತ ಹೇಳಿ ನಾವು ಇದಕ್ಕೆ ಅಷ್ಟು ಪ್ರಯಾಸ ಪಡ್ತಿರ್ತೀವಿ. ಅಂದ್ರೆ ಅದಕ್ಕೆ ಯಾರು ತಿರಸ್ಕರಿಸ್ತಾರೋ ಅವರಿಗೆ ತೀರ್ಪು ಇರ್ತದೆ. ಅದಕ್ಕೆ ನಾವು ಮೊನ್ನೆ ಕೂಡ ಧ್ಯಾನ ಮಾಡಿದ್ದು, ನೀನು ಹೋಗಿ ಸ್ವಾರ್ಥ ಹೇಳಂತೇಳನ, ನೀನ್ ಕೇಳಿಲ್ಲ ಅಂದ್ರೆ ನಿಮ್ ಕಾಲು ದುಮ್ಮು ಜಾಡ್ಸ್ಕೊಂಡ್ ಬಾ, ತೀರ್ಪು ಅವ್ರಿಗೆ ಇರ್ತದೆ ಅಂತ ಹೇಳ್ತಾನೆ. ಅದಕ್ಕೆ ನಾವು ಮಂದಿರದಾಗ ಇರಬೇಕು, ರಕ್ಷಣೆದಲ್ಲಿ ನಾವು ನಡಿಬೇಕು, ಬಾಪ್ಸನ್ ತಗೋಬೇಕು. ಯಾರ ಆತ್ಮಗ ಅವರೇ ಹೊಣೆ. ನಿಮ್ಮ ಆತ್ಮ ನೀವೇ ಉತ್ತರಗಳು. ತಂದೆ ತಾಯಿಗಳು ಬಂದರಂತೇಳಿ ಮಕ್ಕಳು ಪರಲೋಕ ರಾಜ್ಯಕ್ಕೆ ಬರೋದಿಲ್ಲ, ಮಕ್ಕಳು ಬಂದ್ರೆ ತಂದೆ ಪರಲೋಕ ರಾಜ್ಯಕ್ಕೆ ಬರೋದಿಲ್ಲ. ಪ್ರತಿಯೊಬ್ಬರ ಪಾಪನ ಅವರೇ ತೊಳ್ಕೋಬೇಕು ಕ್ರಿಸ್ತ ರಕ್ತದಲ್ಲಿದ್ದ. ಪ್ರತಿಯೊಬ್ಬರು ಸರಿ, ನಾವ್ ಯಾವಾಗ ಪಾಪ್ಸನ್ ತಗೊಂಡಿವಿ, ಏನು ಆಲೋಚನೆ ತಗೊಂಡಿವೋ, ಏನು ಉದ್ದೇಶ ತಗೊಂಡಿವೋ, ನಮ್ಗೆ ಅಷ್ಟು ಅವಗಾನ ಇಲ್ಲ ಅಂದ್ರೆ ಕೂಡ ಇವಾಗಾದ್ರೂ ಸತ್ಯ ತಿಳ್ಕೊಂಡಿರಲ್ಲ, ಮತ್ತೆ ಇನ್ನೊಂದ್ಸಲ ಕೂಡ ಪಾಪ್ಸನ್ ತಗೊಂಡ್ರೆ ಅದೇನು ತಪ್ಪೇನಲ್ಲ. ಅರ್ಥ ಆಯ್ತಾ? ಅವಾಗ ಏನ್ ಪಾಪ್ಸನ್ ತಗೊಂಡಿವೋ, ಏನ್ ಆಲೋಚನೆ ತಗೊಂಡಿವೋ ನಮಗೆ ಗೊತ್ತಿಲ್ಲ ಪ್ರಭು. ಇವಾಗ ನಾವು ಸತ್ಯನ ಗ್ರಹಿಸಿವಿ. ನಿನ್ ರಕ್ತದಲ್ಲಿದ್ದೇನೆ ನಮಗೆ ರಕ್ಷಣೆ, ನಿನ್ ರಕ್ತನೇ ಅಂದ್ರೆ ನಮಗೆ ರಕ್ಷಣೆ ಇಲ್ಲ, ನಿನ್ ಕೃಪೆ ಇಲ್ಲದ್ರೆ ನಮಗೆ ರಕ್ಷಣೆನೇ ಇಲ್ಲ ಪ್ರಭು. ಆ ಸತ್ಯ ನಾವು ಗ್ರಹಿಸ್ತಿದ್ವಿ, ನಮ್ಮ ಜೀವಿತ ಕಾಲದಲ್ಲಿ ಕೃತಜ್ಞರಾಗಿ ನಾವು ಜೀವಿಸ್ತೀವಿ ಸಯ ಅಂತ ಹೇಳಿ ಮತ್ತೆ ನಾವು ಮನಸ್ಸು ಮಾರು ಮನಸ್ಸು ಹೊಂದಿ ಪಶ್ಚಾತ್ತಾಪ ಪಟ್ಟು ನಿನಗೆ ಇಷ್ಟಾನುಸಾರ ನಾನು ಜೀವಿಸ್ತೀನಿ ಅಂತ ಹೇಳಿ ವಾಪಸನ್ ತಗೋರಿ. ಇಲ್ಲ ನಾನು ಅವಾಗೆ ತಗೊಂಡಿನಿ, ಆ ಮಾರು ಮನಸ್ಸು ಒಂದೇ ತಗೊಂಡಿನಿ ಅಂದ್ರೆ ಸಾಕು, ಒಂದೇ ಬಾಪ್ಸನ್ ಸಾಕು. ಆ ಅವಗಾನ ಇಲ್ಲ, ಏನೋ ಬಾಪ್ಸನ್ ತಗೋಬೇಕು ತಗೊಂಡಿನಿ ಅನ್ನೋ ಆಲೋಚನೆ ಇದ್ರೆ ಮತ್ತೆ ಇನ್ನೊಂದ್ಸರಿ ದೇವ್ರ ತರ ಕುತ್ಕೊಂಡು ಪಶ್ಚಾತ್ತಾಪ ಪಟ್ಟು ತಗೋರಿ. ಅದೇನು ತಪ್ಪೇನಲ್ಲ. ಅರ್ಥ ಐತೆ? ಪೌಲೇ ಕೊಡ್ತಾನ, 2 ಸಾರಿ ವಾಪಸ್ ಕೊಡ್ತಾನ. ಪ್ರತಿಯೊಬ್ಬರು ರಕ್ಷಣೆಯಲ್ಲಿ ಕಾಣ್ಬೇಕಾದ್ರೆ ಮತ್ತೆ ತೀರ್ಪುಗಾಗಿ ಬರ್ತಾನತ. ಮೊದಲನೇದಾಗಿ ಎದಕ್ ಬಂದನ? ನಮ್ಮನ್ನ ರಕ್ಷಿಸಕ್ ಬಂದಾನ. ಇವಾಗ ತೀರ್ಪು ಮಾಡಕತ ಬರ್ತಾನ. ಅದೇ ರೀತಿಯಲ್ಲಿ ಮೊದಲನೇದಾಗಿ ಶರೀರಧಾರಿಯಾಗಿ ಬಂದನ. ಅಂದ್ರೆ ಶರೀರಧಾರಿ ಅಂದ್ರೆ ಬಲಹೀನನಾಗಿ ಬಂದನ. ಹೌದಾ? ಬಲಹೀನ ಅಂದ್ರೆ ಶರೀರಧಾರಿಯಾಗಿ ಇದ್ದಾಗ ಕೂಡ ಆಶ್ಚರ್ಯ ಕಾರ್ಯಗಳು ಮಾಡೋಣ, ಅದ್ಭುತ ಕಾರ್ಯಗಳು ಮಾಡೋಣ. ಮಾಡಿಲ್ಲ? ಸತ್ತವ್ರನ್ನ ಎದ್ದಾಳ್ಸೇನ, ದೋಗುಲು ಬಿಡಿಸೇನ, ಕುಂಟ್ರನ್ನ ಎದ್ದಾಳ್ಸೇನ, ಆಕಾಶನ ತುಫಾನ್ನೇ ಗರ್ದಿಸ್ತಾನ, ಪ್ರಕೃತಿನೇ ಶಾಸಿಸ್ತಾನ. ಹೌದಾ? ಅಂದ್ರೆ ಎಲ್ಲ ಮಾಡೋಣ. ಆದ್ರೆ ಮರಣ ಅನ್ನೋದು ಪ್ರತಿಯೊಬ್ಬ ಶರೀರರಿಗೆ ಮರಣ ಅನ್ನೋದು ಐತೆ. ಹೌದಾ? ಅದಕ್ಕೆ ದೇವದೂತಗಿನ ಕಡಿಮೆ ಆಗಿ ಬಂದಾನ ಅಂತ ಹೇಳಿ ವಾಕ್ಯ ಐತೆ. ದೇವದೂತರು ಕಡಿಮೆ ಆಗಿ ಬಂದಾನ ಅಂತ ಹೇಳಿದ್ರು ದೇವದೂತರು ಏನಿಲ್ಲ, ಮರಣ ಇಲ್ಲ. ಅದೇ ರೀತಿ ಶರೀರಧಾರಿಯಾಗಿ ಬಂಧನ కాబట్టి ಮರಣ ಹೊಂದಬೇಕು. ಎದಕ್ಕೆ ಮರಣ ಹೊಂದಬೇಕಂದ್ರೆ ನಮ್ಮ ಪಾಪ ಭಾರಗಳು ಆತ ಹೋರನ కాబట్టి, ಪಾಪ ಆತನ ಮೇಲೆ ಬಂದದ್ కాబట్టి, ಪಾಪ ಕೊಡುವ ಸಂಬಳ ಮರಣ. ಮರಣಕ್ಕೆ ಪಾತ್ರನ. ಅದಕ್ಕೆ ಹೇಳ್ತಾನ ವಾಕ್ಯದಲ್ಲಿ ಏನ್ ಹೇಳ್ತಾನ ಗೊತ್ತಾ? ಏನು ಪಾಪ ರಹಿತನು ಪಾಪವಂತನಾಗಿ ನಮ್ಮ ಸಲುವಾಗಿ ತನ್ನ ಪ್ರಾಣವನ್ನು ಅರ್ಪಿಸ್ತಾನ. ಅದಕ್ಕೆ ಹೆಂಗ್ ಬಲಹೀನನಾಗಿ ಬಂದಾನಂದ್ರೆ ಏನು? ಶರೀರಧಾರಿಯಾಗಿ ಬಂದಾನಲ್ಲ, ಆ ಶರೀರ ಎಲ್ಲಿಗೆ ತಗೊಂಡೋಗೈತೆ? ಮರಣಕ್ಕೆ ತಗೊಂಡೋಗೈತೆ. ಇವಾಗ ನೆಕ್ಸ್ಟ್ ಬರ್ತಾನ. ಹೆಂಗ್ ಬರ್ತಾನ ಗೊತ್ತಾ? ಮೃತ್ಯುಂಜಯನಾಗಿ ಬರ್ತಾನ. ಹಲ್ಲೆಲೂಯಾ. ಸರ್ವಶಕ್ತಿವಂತನಾಗಿ ಬರ್ತಾನ, ಸಜೀವನಾಗಿ ಬರ್ತಾನ. ಯಾಕಂದ್ರೆ ಅದು ಮತ್ತೆ ಮೃತ್ಯುಂಜಯನಾಗಿ ಎದ್ದಾನ. ಇವ ಮತ್ತೆ ಅದೇ ಮೃತ್ಯುಂಜಯನಾಗಿ ಬರ್ತದನ. ಆಮೆನ್. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ಮೊದಲನೇದಾಗಿ ಮುಳ್ಳು ಕಿರೀಟನ ಹೊಂದನ. ಹೌದಾ? ಇವಾಗ ಹೆಂಗ್ ಬರ್ತಾನಂದ್ರೆ ಲಕ್ಷ ಕೋಟಿಗಳು ಕಿರೀಟಗಳು ಇಟ್ಕೊಂಡು ಬರ್ತಾನೆ. ಆಮೇನ್. ಎದಕ್ಕಂದ್ರೆ ಆ ಕಿರೀಟಗಳೆಲ್ಲ ನಮಗೆ ಧರಿಸಕ. ಆಮೇನ್. ನಮ್ಗೆ ಆ ಒಂದು ಕಿರೀಟನ ಧರಿಸಕ. ಅರ್ಥ ಆಯ್ತಾ? ತನ್ನ ಮಕ್ಕಳು ನಾವು, ತನ್ನ ರಕ್ತದಿಂದ ನಮ್ಮನ್ನ ಕೊಣಗಣನ.
ನಾವು ಆತನ ಮಕ್ಕಳು. ಇವಾಗ ಆತನ ಸಿಂಹಾಸನ ನಮ್ದು, ಆತನ ಸ್ವಾಸ್ಥ್ಯ ನಮ್ದು, ತನ್ನ ರಾಜ್ಯ ನಮ್ದು, ತನ್ನ ಕಿರೀಟ ಕೂಡ ನಮಗೆ ಕೊಡ್ತಾನ ದೇವ್ರು. ಫಸ್ಟಿಗೆ ಹೆಂಗ್ ಬಂದನ, ಮುಳ್ಳು ಕಿರೀಟನ ಧರಿಸ್ಕೊಂಡ, ನಮ್ಮ ಬಾಧೆಗಳು ಆತ ಅನುಭವಿಸ್ತಾನೆ. ಇವಾಗ ಮಹಿಮೆ ಕಿರೀಟನ ಧರಿಸ್ಕೊಂಡ್ ಬರ್ತಾನ. ಆ ಮಹಿಮೆ ಕಿರೀಟನ ಧರಿಸ್ಕೊಂಡು ನಮಗ್ ಕೊಡೋದಕ್ಕೆ ಬರ್ತಾನ. ಮೊದಲನೇದಾಗಿ ಎಲ್ಲರಿಂದ ತೃಣೀಕರಿಸಲ್ಪಟ್ಟನ. ಎಲ್ಲರೂ ತೃಣೀಕರಿಸ್ಯಾರ, ಯಾರು ಯೇಸು ಸ್ವಾಮಿನ ಅಂಗೀಕರಿಸಿಲ್ಲ. ಎಲ್ಲರೂ ತೃಣೀಕರಿಸಿ ಬೇಡ ಅಂತ ಹೇಳಾರ. ಹೌದಾ? ಎಲ್ಲರೂ ದೂರಪಡಿಸ್ಯಾರ. ಸ್ವಂತ ಜನಗಳೇ ಅದನ್ನ ದೂರಪಡಿಸ್ಯಾರ, ತೃಣೀಕರಿಸ್ಯಾರ. ಆದ್ರೆ ಇವಾಗ ಬರ್ತಾನೆ. ಹೆಂಗ್ ಬರ್ತಾನಂದ್ರೆ, ಪ್ರತಿಯೊಬ್ಬರು ಮಾನವರು ನೋಡಿ ಆತಗ ಮೊಣಕಾಲು ಸಾಷ್ಟಾಂಗ ಪಡ್ತಾರಂತ. ಆಮೇನ್. ಈತನೇ ನಿಜವಾದ ದೇವರು, ಯೇಸು ಸ್ವಾಮಿನೇ ನಿಜವಾದ ದೇವರು ಅಂತೇಳಿ ಪ್ರತಿ ಮೊಣಕಾಲು ಕೂಡ ಊರ್ತದಂತೇಳಿ ವಾಕ್ಯ ಇದೆ. ಆಮೇನ್. ಫಸ್ಟ್ ಏನ್ ಮಾಡಾರ? ತೃಣೀಕರಿಸಾರ, ಬೇಡ ಅನ್ಕೊಂಡಾರ. ಇವಾಗ ಬರ್ತಾರಲ್ಲ, ಹೆಂಗ್ ಬರ್ತಾರಂದ್ರೆ ಪ್ರತಿ ಮೊಣಕಾಲು ಕೂಡ ಊರ್ತತ ಆತನ ಮುಂದೆ, ಸಾಷ್ಟಾಂಗ ಪಡ್ತಾರ ಪ್ರತಿಯೊಬ್ಬರು. ಆ ರೀತಿಯಾಗಿ ಬರ್ತಾನ. ಮೊದಲನೇದಾಗಿ ಯಾರಿಗ್ ಗೊತ್ತಿಲ್ಲದೆ ಬಂದನ. ಯಾರಿಗ್ ಗೊತ್ತಂದ್ರೆ, ಎಲ್ಲೋ ಅಂತ ಹುಟ್ಟಾನ, ಒಂದ್ ಛತ್ರದಲ್ಲಿ ಹುಟ್ಟಾನ. ಹೋಗಿ ಅಲ್ಲಿ ಕುರಿಗಳು ಕಾಯೋರಿಗೆ ದೇವದೂತರು ಬಂದು ತಿಳಿಸಿದಾಗ, ಅವ್ರು ಬಂದು ನೋಡಿದಾಗ, ಮತ್ತೆ ಜ್ಞಾನಿಗಳು ಎಲ್ಲೋ ಇದ್ದವ್ರು ಜ್ಞಾನಿಗಳು ಬಂದು ನೋಡಿದಾಗ ದೇವ್ರು ತಿಳಿಸ್ದಾಗ ಗೊತ್ತ. ಬಟ್ ಯಾರಿಗೂ ಗೊತ್ತಿಲ್ಲ ರಕ್ಷಕನ ಅಲ್ಲಿ ಹುಟ್ಟಾನ ಅಂತ ಹೇಳಿ. ಹೌದಾ? ಇವಾಗ ಬರ್ತಿರೋದು ತುತ್ತೂರುಗಳು ಊದ್ಕೊಂಡು ಬರ್ತಾನ. ಆಮೇಲೆ ಎಲ್ಲರಿಗೂ ತಿಳಿಸ್ತಾನ, ನಾನು ಬಂದಿನಿ, ಬರ್ತದಿನಿ. ಪ್ರತಿ ಒಬ್ಬರು ನೋಡ್ತಾರ ಯೇಸು ಸ್ವಾಮಿ ನಿಜವಾದ ದೇವ್ರ ಅಂತೇಳಿ ಗ್ರಹಿಸ್ತಾರ. ಅದಕ್ಕೆ ಹೇಳ್ತಾರೆ, ನಾನು ಬಂದಾಗ ಗುಳೆಗಳಲ್ಲಿ ಓಡ್ತಾರಂತ, ಗುಡ್ಡಗಳಾಗ ಓಡ್ತಾರಂತ ವಾಕ್ಯ ಐತೆ. ಆಮೇನ್. ಫಸ್ಟಿಗೇನು ಗೊತ್ತಿಲ್ಲದೆ ಬಂದಾನ, ಇವಾಗ ಬರುವಾಗ ಪ್ರತಿ ಒಬ್ಬರು ನೋಡ್ತಾರ ಅದನ್ನ. ಆಮೇನ್. ಅವಾಗ ಗ್ರಹಿಸ್ತಾರ, ಎಲ್ಲರೂ ಗೊತ್ತಾಯ್ತ. ಅವಾಗ ನಾವ್ ಇಷ್ಟು ದಿನ ಇಷ್ಟು ಅಜ್ಞಾನಗಳಾಗಿದ್ವಲ್ಲ, ಎದನ್ನು ಪೂಜಿಸಿವಲ್ಲ, ನಿಜವಾದ ದೇವರು ಕ್ರಿಸ್ತ ಅಂತ ಹೇಳಿ ತಿಳ್ಕಂತಾರ. ಅದಕ್ಕೆ ಪ್ರತಿ ಮೊಣಕಾಲು ಕೂಡ ನನಗೆ ಸಾಷ್ಟಾಂಗ ಪಡತದ ಅಂತ ಹೇಳಿ ವಾಕ್ಯವು ಹೇಳತದೆ. ಮೊದಲನಾಗಿ ಬಂದಾಗ ನೂತನ ನಿಬಂಧನೆ ನಮಗೆ ಕೊಟ್ಟಾನ. ಹೌದಾ? ಹಳೆ ನಿಬಂಧನೆ ಏನಿತ್ತು? ಆ ಅನಿಮಲ್ಸ್ದು, ಪ್ರಾಣಿಗಳ ರಕ್ತದಿಂದ ನಮಗೆ ರಕ್ಷಣೆ ಅಂತ ಹೇಳಿ ಇರ್ತಿತ್ತು. ಇವಾಗ ಆತೆ ಮಾನವನಾಗಿ ತನ್ನ ಒಂದು ನೂತನ ನಿಬಂಧನೆ ನಮಗೆ ಕೊಟ್ಟನ, ತನ್ನ ರಕ್ತ ಸುರಿಸಿ ನಮ್ಮನ್ನ ರಕ್ಷಣೆದಲ್ಲಿ ನಡೆಸನ. ಹೌದಾ? ನೂತನ ನಿಬಂಧನೆ ಕೊಟ್ಟನ. ಇವಾಗ ಬರುವಾಗ ನೂತನ ರಾಜ್ಯನ ಕೊಡಕ್ ಬಂದನ. ಆಮೇನ್. ನೂತನ ರಾಜ್ಯನ ಕೊಡಕ್ ಬರ್ತಾವನ. ಅದಕ್ಕೆ ನೂತನ ಯೆರೂಶಲೇಮ್ ಕೂಡ ಸಿದ್ಧಪಡಿಸ್ತಾನ. ಆಮೇನ್. ಹಲ್ಲೆಲೂಯಾ. ಮೊದಲನೇದಾಗಿ ಬಂದಾಗ ಶಿಲುಬೆನ ಎಕ್ಕನ. ಹೌದಾ? ಶಿಲುಬೆನ ಎಕ್ಕನ. ಇವಾಗ ಸಿಂಹಾಸನ ಎಕ್ಕಿ ಆಳಕ್ ಬರ್ತಾನ. ಆಮೇನ್. ಸಿಂಹಾಸನಕ್ಕೆ ಆಳಕ್ ಬರ್ತದೆ. ಅದಕ್ಕೆ 1000 ವರ್ಷಗಳು ನಾನಿಲ್ಲಿ ಆಳ್ತೀನಿ. ಪ್ರತಿ ದೇಶಗಳು, ಪ್ರತಿದು ಯೆರೂಶಲೇಮ್ನ ಆತನ ಪ್ರಧಾನ ಒಂದು ಪಟ್ಟಣಾಗಿ ಮಾಡಿಕೊಂಡು ಅಲ್ಲಿ ಸಿಂಹಾಸನ ಹಾಕೊಂಡು ಆತನ ಸಮಸ್ತನ ಆಳ್ತಾನ. ಅರ್ಥ ಆಯ್ತಾ? ಅವಾಗ ಶಿಲುಬೆ ಎಕ್ಕನ, ಇವಾಗ ಸಿಂಹಾಸನ ಎಕ್ಕಿ ತನ್ನ ಆಳಕ್ ಬರ್ತಾನೆ. ನಮ್ಮನ್ನು ಕೂಡ ತನ್ನ ಸಿಂಹಾಸನದಲ್ಲಿ ಕುಂದಿರಿಸಿಕೊಂಡು ನಾವು ಕೂಡ ಆಳ್ತೀವಿ. ನಮಗ್ ಕೂಡ ತನ್ನ ರಾಜ್ಯನ ಕೊಡ್ತಾನ. ನಾವೇನೋ ಇಲ್ಲಿ ಬಂದು ಕುಂತ್ಕೊಂಡಿವಿ ಅಂದ್ರೆ ಅದು ಏನೋ ಸುಮ್ಮನೆ ಅಲ್ಲ, ಇದು ಆಶಮಾಶ ಅಲ್ಲ. ಇದು ನಾವು ಆತನ ಮಕ್ಕಳು, ರಾಜನ ಮಕ್ಕಳು ಅಂದ್ರೆ ತನ್ನ ಸ್ವಾಸ್ಥ್ಯ, ತನ್ನ ಒಂದು ಅಧಿಕಾರ ಸಮಸ್ತವು ನಮಗಿರ್ತದೆ. ನಮಗೆ ಅಧಿಕಾರ ಕೊಟ್ಟು ನಮ್ಮಳಿದ್ದ ತನ್ನ ರಾಜ್ಯನ ಪರಿಪಾಲನೆ ಮಾಡ್ತಾನೆ. ಯಾವಾಗ ಪರಿಪಾಲನೆ ಮಾಡ್ತಾನೆ ಅಂದ್ರೆ, ಇವ್ರು ಬಂದಾಗ 5 ವರ್ಷ 3 ವರ್ಷ 2 ವರ್ಷ ಅಲ್ಲ, ಯುಗ ಯುಗವರೆಗೂ ಶಾಶ್ವತವಾಗಿವರೆಗೂ ನಮಗೆ ಸಿಂಹಾಸನ ಕೊಟ್ಟು ಕುಂದಿರಿಸ್ತಾನ ದೇವರು. ಆಮೇನ್. ಹಲ್ಲೆಲೂಯಾ. ನೋಡ್ರಿ, ಎಷ್ಟು ಉನ್ನತವಾದ ಕೃಪೆ ಇದು, ಎಷ್ಟು ಉನ್ನತವಾದ ಭಾಗ್ಯ ಇದು. ಇವಾಗ ನಮ್ನ ಯಾರು ಗ್ರಹಿಸದೇ ಇರ್ಬೋದು. ಅದಕ್ಕೆ ಹೇಳ್ತಾರೆ ಗೊತ್ತಾ, ನಿಮ್ಗೆ ಯಾರು ಹಿಂಸೆ ಪಡಿಸ್ತಾರ, ನಿಮ್ಗೆ ಯಾರು ದುಃಖ ಪಡಿಸ್ತಾರ, ನೀವು ಸಂತೋಷಿಸ್ರಿ, ಉಲ್ಲಾಸಿರಿ. ಎದಕ್ಕಂದ್ರೆ ನಿಮಗೆ ಪರಲೋಕದಲ್ಲಿ ಉನ್ನತವಾದ ಸ್ವಾಸ್ಥ್ಯ ಐತೆ, ನಿಮಗೆ ಬಹುಮಾನ ಐತೆ. ನಿಮಗೆ ಏನ್ ಬಹುಮಾನ ಅಂದ್ರೆ ಇದೇ ಬಹುಮಾನ ನಮಗೆ ಅಲ್ಲಿ. ಹೌದಾ ಇಲ್ಲ? ತನ್ನ ಇವಾಗ ಒಂದು CM ಆಗಿರ್ತಾನೆ ಅನ್ಕೋ, CM ಆಗಿರೋ ಕುರ್ಚಿನಲ್ಲಿ ಅವ್ರ ಮಗನ ಕೂಡ ಕುಂದಿರ್ಸೋ ಅಧಿಕಾರ ಇಲ್ಲ.
ಆಯ್ತಾ? ಒಂದು MLA ಆಗಿದ್ರೆ MLA ಮಗ ಅಂತೇಳಿ MLA ಕುರ್ಚಿನ ಕುಂದಿಸೋ ಅಧಿಕಾರ ಐತಾ? ಇಲ್ಲ. ಆದ್ರೆ ದೇವ್ರ ತರ ನಾನು ಸಿಂಹಾಸನದ ಮೇಲೆ ನಿಮ್ಮನ್ನು ಕುಂದಿರ್ತೇನೆ ನಾನು. ಆಮೇನ್. ನೋಡಿ ತಂದೆ ಪ್ರೀತಿ ಹೆಂಗೈತೆ. ನನ್ನ ರಾಜ್ಯ ಭಾರನ ನಾನು ನಿಮಗೆ ಓಡಿಸ್ತೀನಿ, ನೀವು ಓಡ್ರಿ. ನನ್ನ ಕಾಡಿ ನೀವು ಓಡ್ಬೇಕು. ರಾಜ್ಯ ಭಾರ ನೀವು ಕೂಡ ಪರಿಪಾಲನೆ ಮಾಡ್ಬೇಕು. ಎಷ್ಟು ಉನ್ನತವಾದ ಕೃಪೆ ಅದು. ಸುಮ್ನೆ ಭಾಗ್ಯನ ಇದು? ನಾವು ಸುಮ್ನೆ ಬಂದು ಕ್ರೈಸ್ತರಲ್ಲಿ ಬಂದು ಕುತ್ಕೊಂಡು ಆರಾಧಿಸ್ತೇವೆ ಸುಮ್ನೆ ಅಲ್ಲ ಇದು. ಇದು ಯಾರಿಗೆ ಸಿಗದಂತೆ ದೇವದೂತರಿಗೆ ಭಾಗ್ಯ ಇದು. ಯಾಕಂದ್ರೆ ವಾಕ್ಯ ಏನದು ಗೊತ್ತಾ? ದೇವದೂತರಿಗೆ ನಾವು ನ್ಯಾಯ ತೀರಿಸ್ತೀವಂತ. ಗೊತ್ತಾಯ್ತು? ದೇವದೂತರಿಗೆ ನಾವು ನ್ಯಾಯ ತೀರಿಸ್ತೀವಂತ. ಮತ್ತೆ ನೀವು ಎಷ್ಟು ಅಧಿಕಾರ ಕೊಟ್ಟಾನ ದೇವ್ರು ನಮಗೆ? ದೇವದೂತರುಗಳು ಮ್ಯಾಲೆ ಅಧಿಕಾರ ಕೊಟ್ಟಾನ. ಅಸಲು ದೇವದೂತರು ಸೃಷ್ಟಿ ಮಾಡಿದ್ದೆ ನಮಗೆ ಸೇವೆ ಮಾಡಕ. ಇನ್ನು ಎಷ್ಟು ಉನ್ನತವಾದ ಪ್ರಣಾಳಿಕ ದೇವ್ರದ್ದು, ಉದ್ದೇಶ ದೇವ್ರು ನಮ್ಮನ್ನ ಇನ್ನೆಷ್ಟು ಪ್ರೀತಿ ಮಾಡ್ತಾನೆ ಹೇಳದ. ಆ ಪ್ರೀತಿನಿಗೆ ನಾವು ಒಂದ್ಸರಿ ನಾವು ಕುತ್ಕೊಂಡು ಧ್ಯಾನ ಮಾಡಿದ್ರೆ ಇನ್ನು ಯಾರು ಬೇಡಪ್ಪ ಅನ್ಸ್ಬಿಡ್ತೈತೆ. ನಾವ್ ಅವ್ರವ್ರ ಪ್ರೀತಿ ತೋರಿಸಿ ನಿಮ್ಗೆ ಯಾರು ಪ್ರೀತಿ ಸಿಕ್ಕಿಲ್ಲ ಅಂದ್ರೆ ಅದು ಪರವಾಗಿಲ್ಲ, ಅದಕ್ಕಿಂತ ಉನ್ನತವಾದ ಪ್ರೀತಿ ನನಗೈತೆ. ಆಮೇನ್. ಉನ್ನತವಾದ ಪ್ರೀತಿ ನನಗೈತೆ. ನಾನು ಯಾರು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡ ನನಗೆ ಬಾಧೆ ಇಲ್ಲ. ಯಾಕಂದ್ರೆ ನನ್ನ ಅರ್ಥ ಮಾಡ್ಕೊಂಡು ನನಗೊಬ್ಬನ ಅದಾನ. ಆಮೇನ್. ಆ ಪ್ರೀತಿ ನಮಗೆ ಕೊಟ್ಟನ, ಆ ಸ್ವಾಸ್ಥ್ಯ ನಮಗೆ ಕೊಟ್ಟನ. ಸಮಸ್ತ ಅವಳಿಗೆ ಸಿದ್ಧಪಡಿ. ಅದಕ್ಕೆ ಹೇಳ್ತಾರ ನಾನು ಹೋಗಿ ಆಲ್ರೆಡಿ ನಿಮ್ ಸಲ ಸಿದ್ಧಪಡಿಸ್ತೀನಿ. ಆಲ್ರೆಡಿ ಸಿದ್ಧ ಐತೆ, ಸಿದ್ಧಪಡಿಸಿಟ್ಬಿಟ್ಟ ನಮ್ ಸಲುವಾಗ. ನೋಡ್ರಿ ಎಷ್ಟು ಕೇರು, ಎಷ್ಟು ಮುಂಜಾಗ್ರತೆ ನಮ್ ಬಗ್ಗೆ, ಎಷ್ಟು ಆ ಒಂದು ತಂದೆ ಮನಸ್ಸು ನೋಡ್ರಿ. ಹೌದಾ ಇಲ್ಲ? ತನ್ನ ಸಿಂಹಾಸನ ನಮಗೆ ಕೊಟ್ಟು ಆಳ್ಸಕ್ ಬಿಡ್ತಾನಂದ್ರೆ ಅದಕ್ಕಿಂತ ಧನ್ಯತೆ ಇನ್ನೇನಿತ್ತು. ಅಸಲು ಅಸಲು ಆ ಪರಲೋಕದಲ್ಲಿ ಎಲ್ಲೋ ಒಂದು ಮೂಲದಾಗ ಇದ್ರು ಕೂಡ ನೋಡು ಅವರೇ ಇಲ್ಲ. ಯಾವ ಪರಲೋಕದಲ್ಲಿ ಬಂದ್ರೆ ದೊಡ್ಡ ಭಾಗ್ಯ ನಮಗೆ. ಯಾಕಂದ್ರೆ ನಿತ್ಯ ಆ ಒಂದು ನರಕದಲ್ಲಿ, ಆ ಒಂದು ಅಗ್ನಿಮಂಡದಲ್ಲಿ ನಾವು ಇಲ್ದಂಗ ಅದ್ರಾಗಿದ್ದು ತಪ್ಪಿಸಿ ತನ್ನ ಒಂದು ಪರಿಶುದ್ಧ ಸಾವಾಸದಲ್ಲಿ ತನ್ನ ಒಂದು ಮುಖಕಾಂತಿ ನಾವು ನೋಡ್ಕಂತ ನಾವು ಇದ್ರು ಕೂಡ ನಮ್ಮ ಜೀವಿತ ಧನ್ಯತೆನೆ. ಆಮೇಲೆ ಹೌದೇ ಇಲ್ಲ? ತನ್ನ ಒಂದು ಪ್ರಕಾಶವಾದ ಒಂದು ಕಾಂತಿ, ಆ ಬೆಳಕು, ಆ ಸೂರ್ಯನೇ ಇರೋದಿಲ್ಲ ಅಂತ ನಾನೇ ಬೆಳಕಾಗಿರ್ತೀನಿ ಅಂತ ಹೇಳೋಣ. ಆ ಬೆಳಕು ಇವಾಗ ಹೇಳ್ತೀವಿ, ದೇವಾ ನಿನ್ನ ಬೆಳಕು ನಮ್ಮ ಮೇಲೆ ಬೀಳ್ಬೇಕು ದೇವಾ, ನಿನ್ನ ನೀತಿ ಕಿರಣಗಳು ನಮ್ಮ ಮೇಲೆ ಬೀಳ್ಬೇಕು ದೇವಾ, ನಾವು ಉದಯಿಸ್ತೀವಿ, ನಾವು ಪ್ರಕಾಶಿಸ್ತೀವಿ ಅಂತ ಹೇಳಿ. ಮತ್ತೆ ಆತನ ಒಂದು ನಿತ್ಯ ಒಂದು ಮೈಮನ ನೋಡ್ಕೊಂಡೆ ಬದುಕ್ಬೋದಲ್ಲಿ ಸಂತೋಷವಾಗಿ. ಅಲ್ಲಿ ಕಣ್ಣೀರಿರೋದಿಲ್ಲ, ದುಃಖ ಇರೋದಿಲ್ಲ, ಏನಿರೋದಿಲ್ಲ ಅಂತ ಹೇಳ್ತಾರೆ. ಹಸಿವು ಇರೋದಿಲ್ಲ, ಏನಿರೋದಿಲ್ಲ ಅಂತ ಹೇಳ್ತಾರೆ. ಮತ್ತೆ ಅಂತ ಪ್ರದೇಶದಲ್ಲಿ ನಾವು ಇರೋದೇ ಧನ್ಯತ. ಅದ್ರಾಗ ಏನ್ ಮಾಡ್ತಾರೆ? ಮತ್ತೆ ನಮಗೆ ಅಧಿಕಾರ ಕೊಟ್ಟು, ರಾಜ್ಯ ಕೊಟ್ಟು, ಪರಿಪಾಲನೆ ಮಾಡಿ ಯಾವವರಿಗೆ ನಿತ್ಯವು. ಏನ್ ಆತನ ಸಂಕಲ್ಪ ಏನು, ಉದ್ದೇಶ ಏನು? ರಕ್ಷಣೆದಲ್ಲಿ ಬಂದೀವಿ ಅಂದ್ರೆ ಸುಮ್ಮನೆ ಅಲ್ಲ ಅದು. ಬರೀ ರಕ್ಷಣೆ ಅಂದ್ರೆ ಬರೀ ರಕ್ಷಣೆ ಕೊಟ್ಟಿಲ್ಲ, ನಮ್ಗೆ ಎಲ್ಲ ಸಿದ್ಧಪಡಿಸ್ತಾರೆ ನಮ್ಗೆ. ಆಮೇನ್. ಸರಿ, ಇವಾಗ ಸುವಾರ್ತೆ ನಾವಂತೂ ಕೇಳಿವಿ, ನಾವಂತ ರಕ್ಷಣೆದಲ್ಲಿ ಬಂದೀವಿ. ಒಬ್ರು ಸುವಾರ್ತೆನೆ ಕೇಳಿರೋದಿಲ್ಲಪ್ಪ, ಸ್ವಾರ್ಥ ಕೇಳಿರೋದಿಲ್ಲ. ಅವ್ರು ಹೆಂಗ ರಕ್ಷಣೆ? ಇವಾಗ ನಮ್ಮ ತಾತೋರು, ಮುತ್ತಾತೋರು ಅವ್ರ ಸ್ವಾರ್ಥ ಅಂದವ ಇಲ್ಲ, ನಮಗಂತೂ ಗೊತ್ತಿಲ್ಲ. ಅಂದವ ಇವಾಗಿನ ಸ್ಪ್ರೆಡ್ ಆಗತ್ತೆ. ಅವಾಗ ಅಂದವ ಇಲ್ಲೋ ಗೊತ್ತಿಲ್ಲ. ಮತ್ ಅವ್ರ ಹೆಂಗ ರಕ್ಷಣೆ? ಕ್ವಶನ್ ಮಾರ್ಕ್. ಹೌದಾ? ಯಾರು ಯೇಸು ಸ್ವಾಮಿ ನಂಬುತ್ತಾರೋ ಅವ್ರಿಗೆ ರಕ್ಷಣೆ ಅಂತ ಹೇಳಿ ಐತೆ. ಲೋಕದ ಮೇಲೆ ಎಷ್ಟೋ ಪ್ರೀತಿ ಇರೋ ತನ್ನ ಒಬ್ಬನೇ ಮಗನನ್ನು ಕಳ್ಸಾನೆ. ಆತನ ಮೇಲೆ ಯಾರು ವಿಶ್ವಾಸ ಇರ್ತಾರೋ ಅವರೆಲ್ಲ ರಕ್ಷಣೆ ಹೊಂದಾರ ಅಂತ. ವಿಶ್ವಾಸ ಹಿಡಿದವರು ರಕ್ಷಣೆ ಕಳ್ಕಂತಾರ ಅಂತ, ನ್ಯಾಯ ತೀರ್ಪು ಒಳಗಾಗ್ತಾರಂತ. ಮತ್ತೆ ಇವಾಗ ನಮ್ಮ ಪೂರ್ವಿಕರು ಅವ್ರ ಅದರ, ಮತ್ತೆ ಅವರಿಗೆ ರಕ್ಷಣೆ ಹೆಂಗ? ಅವ್ರಿಗೆ ಗೊತ್ತಿಲ್ಲಲ್ಲ. ಅವ್ರಿಗೆ ಹೆಂಗ ನ್ಯಾಯ ತೀರಿಸ್ತಾನ ದೇವ್ರು? ಅವ್ರ ಪರಲೋಕದಾಗ ಇರ್ತಾರ? ಇರೋದಿಲ್ಲ. ಅವ್ರ ರಕ್ಷಣೆದಲ್ಲಿ ಬರ್ತಾರ? ಬರೋದಿಲ್ಲ. ಅಂದ್ರೆ ದೇವ್ರು ನೋಡ್ರಿ ನಿಜವಾಗ್ಲು ಎಷ್ಟು ಒಳ್ಳೆ ಮನಸ್ಸು ಉಳ್ಳವನಂದ್ರೆ, ದೇವರು ಕೃಪಾಮಯನು, ಅದೇ ರೀತಿ ದಯ ತೋರಿಸುವಂತವನು. ಕೆಟ್ಟವ್ರ ಮೇಲೆ ಕೂಡ ನಾನು ಮಳೆ ಸುರಿಸ್ತೀನಿ, ಒಳ್ಳೆಯವ್ರ ಮೇಲೆ ಕೂಡ ನಾನು ಮಳೆ ಸುರಿಸ್ತೀನಿ. ನಾನು ಅವ್ರಿಗೆ ಕೂಡ ದೇವರು ಒಂದು ಮಾರ್ಗನ ಏರ್ಪಾಟ್ ಮಾಡ್ಯಾನ. ಏನಪ್ಪಾ ಅಂತ ಹೇಳಿದ್ರೆ, ಅವ್ರಿಗೆ ಸುವಾರ್ಥನೆ ಅಂದಿಲ್ಲ. ಅವ್ರಿಗೆ ಅಸಲು ಯೇಸುವಿನ ಬಗ್ಗೆನೇ ಅವ್ರಿಗೆ ಗೊತ್ತಿಲ್ಲ ಅನ್ನೋಂಥ ಸ್ಥಿತಿನಲ್ಲಿ ಯಾವ ವ್ಯಕ್ತಿಗಳು ಇರ್ತಾರಲ್ಲ, ಅವ್ರಿಗೆ ತಮ್ಮ ಮನಸಾಕ್ಷಿಲಿದ್ದ ದೇವ್ರ ತೀರ್ಪು ಮಾಡ್ತಾನಂತ. ಆಮೇನ್. ಹೆಂಗ? ಮನಸಾಕ್ಷಿಲಿದ್ದ ಅಂದ್ರೆ ತನ್ನ ಮನಸಾಕ್ಷಿಲಿದ್ದ ಏನೋ ತಪ್ಪು ಮಾಡ್ತಿರೋ ತನ್ನ ಮನಸಾಕ್ಷಿ ಗದ್ದಿಸ್ತಿರ್ತಾರೆ. ತಪ್ಪಿದು ಮಾಡಬಾರ್ದು ಅಂತ ಹೇಳಿದಾಗ ಅವರು ಬೇಡಪ್ಪ, ತಪ್ಪು ನಾವು ಮಾಡಬಾರ್ದು, ಆ ರೀತಿ ನಾವು ಇರಬಾರ್ದು, ಒಂದು ಒಳ್ಳೆ ರೀತಿನಾಗ ನಾವು ಜೀವಿಸ್ಬೇಕಂತ ಹೇಳಿ ಜೀವಿಸ್ತಿರ್ತಾರಲ್ಲ, ಆ ಮನಸಾಕ್ಷಿಲಿದ್ದ ದೇವರು
ಅವರಿಗೆ ತೀರ್ಪು ಕೊಟ್ಟು ನ್ಯಾಯ ತೀರಿಸ್ತಾನಂತ. ಅರ್ಥ ಆಯ್ತಾ? ಮನಸಾಕ್ಷಿನೂ ಕೂಡ ಅಲ್ಲಿ ಮನಸಾಕ್ಷಿ ಕೂಡ ಸಾಕ್ಷಿ ಹೇಳ್ತದಂತ ದೇವ್ರ ಸಿಂಹಾಸನ ಮುಂದೆ. ನೋಡ್ರಿ, ಅದನ್ನ ನಾನು ವಾಕ್ಯ ರೂಪನಾಗ ತೋರಿಸ್ತೀನಿ ನಿಮಗೆ. ರೋಮಾಪತ್ರಿಕೆ 2ನೇ ಅಧ್ಯಾಯ 14ನೇ ವಚನ. ಧರ್ಮಶಾಸ್ತ್ರವಿಲ್ಲದ ಅನ್ಯ ಜನರು ಹಾ. ಸ್ವಾಭಾವಿಕವಾಗಿ ಹಾ. ಧರ್ಮಶಾಸ್ತ್ರದಲ್ಲಿ ಹೇಳಿದಂತೆ ನಡೆದರೆ ಅವರು ಧರ್ಮಶಾಸ್ತ್ರವಿಲ್ಲದವರಾಗಿದ್ದರೂ ಧರ್ಮಶಾಸ್ತ್ರವಿಲ್ಲದ ಅನ್ಯ ಜನರು ಅಂದ್ರೆ ಧರ್ಮಶಾಸ್ತ್ರ ಇಲ್ಲದ ಅನ್ಯ ಜನ ಅಂದ್ರೆ ಈ ವಾಕ್ಯ ಗೊತ್ತಿಲ್ಲ, ನಿಜವಾದ ದೇವ್ರು ಯಾರಂತ ಹೇಳಿ ಗೊತ್ತಿಲ್ಲ. ಹೌದಾ? ಅನ್ಯರಾಗದಾರ ಅವ್ರಿಗೆ, ಸತ್ಯ ದೇವ್ರ ಯಾರಂತ ಗೊತ್ತಿಲ್ಲ. ಹಂಗ ಗೊತ್ತಿಲ್ಲದವ್ರಿಗೆ ಧರ್ಮಶಾಸ್ತ್ರದಲ್ಲಿ ಹೇಳಿದಂತೆ ನಡೆದರೆ ಅವರು ಧರ್ಮಶಾಸ್ತ್ರವಿಲ್ಲದವರು ಆಗಿದ್ದರು ತಾವೇ ತಮಗೆ ಧರ್ಮ ಪ್ರಮಾಣವಾಗಿದ್ದಾರೆ. ಅಂದ್ರೆ ದೇವ್ರು ಹೆಂಗ್ ನಡೆ ಅಂತ ಹೇಳಿರ್ತಾನೋ, ಧರ್ಮಶಾಸ್ತ್ರ ಕೊಟ್ಟು ನಮ್ಗೆ ಹೆಂಗ್ ನಡೆ ಅಂತ ಹೇಳನೋ, ಅವ್ರು ಹಂಗೆ ಧರ್ಮಶಾಸ್ತ್ರ ಇಲ್ಲ ಅಂದ್ರೂ ಕೂಡ ಅವ್ರು ಒಂದು ಮನಸಾಕ್ಷಿ ಇಟ್ಕೊಂಡು ನಡೀತಿರ್ತಾನೆ. ಎಷ್ಟೇ ಹೇಳ್ತಾನೆ ನೋಡಿ, ಹೇಗಂದ್ರೆ ಅವರು ಧರ್ಮಶಾಸ್ತ್ರದ ಮುಖ್ಯ ತಾತ್ಪರ್ಯ ತಮ್ಮ ಹೃದಯದಲ್ಲಿ ಬರೆದದೆ ಎಂಬುದನ್ನು ತೋರ್ಪಡಿಸುತ್ತಾರೆ. ಇದಕ್ಕೆ ಅವರ ಮನಸ್ಸು ಸಹ ಸಾಕ್ಷಿ ನುಡಿಯುತ್ತದೆ. ಅವರ ಯೋಚನೆಗಳು ವಾದಿ ಪ್ರತಿವಾದಿಗಳಂತೆ ಇದು ತಪ್ಪೆಂದು ತಪ್ಪಲ್ಲವೆಂದು ಸೂಚಿಸುತ್ತದೆ. ಮನಸಾಕ್ಷಿ ಏನ್ ಮಾಡ್ತದಂತ ಅವ್ರಿಗೆ, ಇದು ತಪ್ಪಲ್ಲ ಇದು ತಪ್ಪಂತ ಹೇಳಿ ಗದ್ದಿಸಿ ಅವ್ರನ್ನ ಸರಿಯಾದ ಮಾರ್ಗದಲ್ಲಿ ಮನಸಾಕ್ಷಿ ನಡೆಸ. ಆ ಮನಸಾಕ್ಷಿ ಯಾರು ಲೋಪಟ್ಟಿರ್ತಾರೋ, ಆ ಮನುಷ್ಯಶಿ ಯಾರು ವಿಧೇಯರಾಗಿರ್ತಾರೋ ಅವರೆಲ್ಲರೂ ಕೂಡ ರಕ್ಷಣೆದಲ್ಲಿ ಬರ್ತಾರೆ. ಆಮೆನ್, ಹಲ್ಲೆಲೂಯಾ. ಅದಕ್ಕೆ ಹೇಳ್ತಾನ, ಮುಂದೆ ಹೇಳ್ತಾನ ನೋಡು, ನಾನು ಸಾರುವ ಸ್ವಾರ್ಥೆಯನ್ನು ಬೋಧಿಸಿರುವ ಪ್ರಕಾರ ದೇವರು ಯೇಸು ಕ್ರಿಸ್ತನ ಮೂಲಕವಾಗಿ ಮನುಷ್ಯರ ಗುಟ್ಟುಗಳನ್ನು ಹಿಡಿದು ವಿಚಾರಿಸುವ ದಿನವೂ ಬರುತ್ತದೆ. ಆ ದಿನದಲ್ಲಿ ಇದೆಲ್ಲ ತಿಳಿದು ಬರುವುದು. ಆಮೆನ್. ಮನುಷ್ಯರ ಗುಟ್ಟುಗಳನ್ನು ವಿಚಾರಿಸೋ ದಿನ ಬರ್ತದಂತ. ಆ ದಿನದಲ್ಲಿ ಇವೆಲ್ಲ ನಿಮಗೆ ತಿಳಿಯ ಬರ್ತಾವ, ಗೊತ್ತಾಗ್ತತೆ. ಹೆಂಗ ತೀರ್ಪು ಇರ್ತತೆ ಹೆಂಗಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಂತ. ಅಂದ್ರೆ ರಕ್ಷಣೆ ಸ್ವಾರ್ಥನೆ ಅಂದಿಲ್ದವ್ರಿಗೆ ಇದು. ಅಂದ್ರೆ ಯೇಸ್ವಾಮಿ ಬಗ್ಗೆನ ಅವರು ಯೇಸ್ವಾಮಿ ಅಂದ್ರೆ ಯೇಸ್ವಾಮ ಯಾರು ಯೇಸ್ವಾಮಿ ಅಂತ ಕೇಳ್ತಾರೆ ನೋಡು, ಅಂತವ್ರಿಗೆ. ಅಂದ್ರೆ ಅಡುಗೆ ಮನುಷ್ಯಗಳು ಇದ್ರು ಅವಾಗ, ಅವರು ವಿಗ್ರಹದ ಅಲ್ಲಿ ಯಾವ ಒಂದು ದೇವತೆಗಳು ಮಾಡ್ಕೊಂಡು ಅವೇ ದೇವತೆಗಳು ಅನ್ಕೊಂಡು ಆರಾಧಿಸಿ ಹಂಗೆ ಹೋಗ್ಬಿಟ್ರೆ ಇರ್ತಾರ. ಅವ್ರಿಗೆ ಅಸಲು ಗ್ರೈಂಪ್ ಇರೋದಿಲ್ಲ. ಹೌದಾ? ಅಂತವ್ರು ಎಲ್ಲರಿಗೂ ಏನಾಗ್ತದೆ ಗೊತ್ತಾ, ಅವ್ರ ಮನಸಾಕ್ಷಿ ಪ್ರಕಾರ ನಾವೇನ್ ತಪ್ಪು ಮಾಡಿದ್ರೆ ಈ ತಪ್ಪು ಮಾಡಬಾರ್ದಲ್ಲ, ಮನಸಾಕ್ಷಿ ಗದ್ಸಗತ್ತಿದ್ ಒಳ್ಳೇದಲ್ಲ ಅಂತೇಳಿ ಅವ್ರು ಬ್ಯಾಡ್ ಅನ್ಕೊಂಡು ನೀತಿಯಾಗಿ ಜೀವಿಸಿರ್ತಾರಲ್ಲ, ಅವ್ರೆಲ್ಲರಿಗೂ ಪರಲೋಕದಲ್ಲಿ ಇರ್ತಾರ. ಆಮೇನ್. ಎದಕ್ಕಂದ್ರೆ ಅವ್ರಿಗೆ ಸತ್ಯ ದೇವರು ಗೊತ್ತಿರೋ, ಸತ್ಯ ದೇವ್ರು ತಿಳಿಸರೇ ಇಲ್ಲ ಅವ್ರಿಗೆ. ಆದ್ರೆ ಇವಾಗ ಹಂಗಿಲ್ಲ. ಎದಕ್ಕಂದ್ರೆ ಪ್ರತಿ ಪ್ರದೇಶದಲ್ಲೂ ಕೂಡ ಸುವಾರ್ತೆ ವಿಸ್ತರಿಸುತ್ತೇವೆ. ಅಡವಿ ಪ್ರಾಂತದಲ್ಲೂ ಕೂಡ ಸುವಾರ್ತೆ ವಿಸ್ತರಿಸುತ್ತೇವೆ. ಆಲ್ಮೋಸ್ಟ್ ಆಲ್ ಎಲ್ಲ ತಲೆ ಕೂಡ ಸುವಾರ್ತೆ ಸ್ಪ್ರೆಡ್ ಆಗತ್ತೆ ಇವಾಗ. ಇವಾಗ ಯಾರು ಕೂಡ ಅಲ್ಲಿ ಕ್ರಿಸ್ತ ಮುಂದೆ ಹೋಗಿ ನಿಂತ್ಕೊಂಡು ನಿನ್ ಬಗ್ಗೆ ನಾವು ಕೇಳಿಲ್ಲ ಅಂತ ಹೇಳ್ಕೊಂಡ್ರೆ ಯಾರು ಇರೋದಿಲ್ಲ ಇವಾಗ. ಆಲ್ಮೋಸ್ಟ್ ಆಲ್ ಯಾರು ಇರೋದಿಲ್ಲ ಇವಾಗ. ಯಾಕಂದ್ರೆ ಟೆಕ್ನಾಲಜಿ ಬೆಳೆದೈತೆ, ಮೊಬೈಲ್ಸ್ ಬೆಳೆದವ, ಸಮಸ್ತ ಕೂಡ ಇವಾಗ ಅಂದುಬಾಟ್ನಾಗ ಬಂದೈತೆ. ಇವಾಗ ಒಂದೇ ಒಂದು ಇರೋದು ಏನ್ ಗೊತ್ತಾ, ಸುವಾರ್ತೆಗೆ ವಿಧೇಯರಾಗಿ ರಕ್ಷಣೆಯಲ್ಲಿ ಬರೋದು. ಬೇರೆ ಏನು ಆಪ್ಷನ್ ಇಲ್ಲ. ಬಟ್ ಯಾರಿಗೆ ಸ್ವಾರ್ಥ ಅಂದೇ ಇಲ್ಲ ಅನ್ನೋರಿಗೆ ಆಪ್ಷನ್ ಐತೆ. ಅದು ಕೂಡ ದೇವ್ರ ಕೃಪೆ ಕೊಟ್ಟನ. ಹೆಂಗ್ ಕೊಟ್ಟನ ಅಂದ್ರೆ ಅವ್ರ ಮನಸಾಕ್ಷಿ ಅಲ್ಲಿ ಸಾಕ್ಷಿ ಹೇಳೋದು. ಅವ್ರ ಮನಸಾಕ್ಷಿ ಪ್ರಕಾರ ನಿಯತ್ತಾಗಿ ನಾವು ಅವ್ರ ಜೀವಿಸಾರಂದ್ರೆ ಅವರೆಲ್ಲರೂ ಕೂಡ ರಕ್ಷಣೆಯಲ್ಲಿ ಬರ್ತಾರೆ. ಅದು ಕೂಡ ದೇವರು ಕೃಪೆ ತೋರ್ಸನ, ಅದು ಕೂಡ ದೇವರು ಅನುಗ್ರಹಿಸನ. ಆಮೇನ್, ಹಲ್ಲೆಲೂಯಾ. ಎಲ್ಲವರೆಗೂ ಯಾವವರೆಗೂ ದೇವ್ರು ಆ ಕಡೆ ಬರ್ತದಪ್ಪ ಅಂದ್ರೆ ಈ ಸ್ವಾರ್ಥ ಪ್ರಪಂಚ ವ್ಯಾಪ್ತಂಗ ವಿಸ್ತರಿಸಿದಾಗೆ ಅಂತ್ಯವು ಬರ್ತದಂತ. ಇವಾಗ ಆಲ್ರೆಡಿ ವಿಸ್ತರಿಸತಾ ಇಲ್ಲ, ವಿಸ್ತರಿಸತಾ ನಂಬ್ತೀರಾ? ಯಾಕಂದ್ರೆ ಟೆಕ್ನಾಲಜಿ ಎಲ್ಲ ಬಂದೈತೆ. ಇಂಥದ್ದಲ್ಲಿ ಸ್ವಾರ್ಥ ಇಲ್ಲ ಅಂತ ಹೇಳಿ ಯಾರನ್ನ ಪಾಯಿಂಟ್ ಔಟ್ ಮಾಡಾರ ಅದಾರ? ಇಲ್ಲಲ್ಲ, ವಿಸ್ತರಿಸತ್ತಲ್ಲ. ಹಂಗಂದ್ರೆ ದೇವರ ರಾಕಡ ಅದಕ್ಕೆ ಹೇಳ್ತೀನಿ ನೋಡ್ರಿ, ಮತ್ತೇ ಸುವಾರ್ತೆ 24ನೇ ಅಧ್ಯಾಯ 14ನೇ ವಚನ. ಪರಲೋಕ ರಾಜ್ಯದ ಈ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲಾ ಜನಾಂಗಗಳಿಗೆ ಸಾಕ್ಷಿಗಾಗಿ ಸಾರಲಾಗುವುದು. ಎಲ್ಲಾ ಜನರಿಗೆ ಸಾಕ್ಷಿಯಾಗಿ ಸಾರಲಾಗುವುದು. ಆಗ ಅಂತ್ಯವು ಬರುವುದು. ಇವಾಗ ಅಂತ್ಯ ಬರ್ತದಂತ. ಅಂದ್ರೆ ಇವಾಗ ಆಲ್ಮೋಸ್ಟ್ ಆಲ್ ಏನಾಗೈತೆ, ಸುವಾರ್ತೆ ಎಲ್ಲ ಕಡೆ ಸ್ಪ್ರೆಡ್ ಆಗೈತೆ. ಅಂದ್ರೆ ಇವಾಗ ದೇವರ ರಾಕಡ ಬರುವಂತ ಸಮಯ ಬಹು ಸಮೀಪವೈತೆ, ಬಹು ಹತ್ರ ಐತೆ.
ಅಂದ್ರೆ ದೇವ್ರು ಕೂಡ ಒಂದು ಪ್ಲಾನ್ ಏನ್ ಮಾಡ ನೋಡ್ರಿ, ಅದು ಬರ್ಬೇಕಂದ್ರೆ ಕೂಡ ತಿಳಿಸೇ ಬರ್ತಾನ. ಪ್ರತಿಯೊಬ್ಬರಿಗೆ ರಕ್ಷಣೆ ಸುವಾರ್ತನ ತಿಳಿಸೇ ಸತ್ಯ ದೇವರು ತಿಳ್ಕೊಂಡೇ ತೀರ್ಪು ಪ್ರಕಟಿಸಕ್ ಬರ್ತಾನ. ಸುಮ್ಮನೆ ತೀರ್ಪು ತೀರಿಸ್ತಿಲ್ಲ. ಬಂದು ದೇವಾ ನಿಮ್ ಬಗ್ಗೆ ನಾವು ತಿಳ್ಕೊಂಡೇ ಇಲ್ಲಲ್ಲ ಅನ್ನೋರು ಯಾರು ಇರೋದಿಲ್ಲ. ಯಾಕಂದ್ರೆ ಎಲ್ಲರಿಗೂ ಸುವಾರ್ತನ ಸ್ಪ್ರೆಡ್ ಮಾಡಿ ಎಲ್ಲರೂ ತಿಳ್ಕೊಂಡು ಯಾರು ತಿರಸ್ಕಾರ ಮಾಡಿರ್ತಾರ ನೋಡು, ಯೇಸ್ವಾಮಿ ಆತ ಯಾರು ಯೇಸ್ವಾಮಿ ದೇವ್ರೇ ಅಲ್ಲ ಆತ, 2 ಮೇಕುಗಳು ಕಿತ್ಕೊಳಕ್ಕಾಗಿಲ್ಲ, 3 ಮೇಕುಗಳು ಕಿತ್ಕೊಳಕ್ಕಾಗಿಲ್ಲ, ಒಂದು ವ್ಯತಿರೇಕವಾಗಿ ಮಾತಾಡ್ತಿರ್ತಾರಲ್ಲ, ಸತ್ಯನಗಳು ಗ್ರಹಿಸಿಲ್ದಂಗ ದೂರ ತಳ್ತಿರ್ತಾರಲ್ಲ, ಅಂಥವ್ರಿಗೆ ನ್ಯಾಯ ತೀರ್ಪು ಮಾಡಕ್ಕೆ ಬರ್ತಾನ. ಆಪ್ಷನ್ ಕೊಟ್ಟಾನ, ಪ್ರತಿಯೊಬ್ಬರು ಸತ್ಯನ ತಿಳಿಸ್ತದಾನ. ಯಾವಾಗ ಕೂಡ ದೇವರು ಒಂದು ಶಿಕ್ಷೆ ಬರ್ಬೇಕು ಅಂದ್ರೆ ಫಸ್ಟ್ ತಿಳಿಸ್ತಾನ. ತಿಳಿಸಿಕ್ ಲೋಬಟ್ಟಿಲ್ಲ ಅಂದ್ರೇನೆ ಆ ಶಿಕ್ಷೆ ಬರ್ತದೆ. ಯಾಕಂದ್ರೆ ಸೊದೋಮ ಗುಮಾರ ಪಟ್ಟಣ ಕೂಡ ನಾಶನ ಮಾಡ್ಬೇಕಂದ ಸಮಯದಲ್ಲಿ ಫಸ್ಟ್ ಏನ್ ಮಾಡ್ತಾನೆ ಗೊತ್ತಾ, ಅಲ್ಲಿ ಲೋತನ ಕಳಿಸ್ತಾನ. ಲೋತು ನೀತಿವಂತನಂತ ಐತೆ. ಲೋತು ನೀತಿಯಾಗಿ ಬದುಕಿ ಅವ್ರ ಮಕ್ಕಳು ನೀತಿಯಾಗಿ ಬದುಕಿರ್ತಾರೆ. ಅವ್ರು ಅಲ್ಲೆಲ್ಲ ಕೆಟ್ಟದ್ರು ಕೂಡ ಲೋತು ಕುಟುಂಬ ಮಾತ್ರ ಕೆಟ್ಟದ್ರೆ ನೀತಿಯಾಗಿ ಜೀವಿಸಿರ್ತಾರೆ. ಬಟ್ ನೀತಿಯಾಗಿ ಜೀವಿಸ್ತದಾರ ಅಂತ ಹೇಳಿದ್ರೆ ಕಂಪಲ್ಸರಿ ನೀತಿ ಹೇಳಿರ್ತಾರ ಅವ್ರಿಗೆ. ಹೌದಾ? ಅಷ್ಟು ವರ್ಷ ಅದಾರ ನೀತಿಯಾಗ ಬದುಕ್ಯಾರ, ನೀತಿಯಾಗ ತೋರ್ಸ್ಯಾರ. ಆ ನೀತಿಗೆ ಯಾರು ಲೋಬಟ್ಟಿಲ್ಲ. ಅದಕ್ಕೆ ಏನ್ ಮಾಡೋಣ, ಇವ್ರ ಒಂದೇ ಹೊರಗ್ ತಂದು ಇವ್ರೆಲ್ಲರನ್ನ ನಾಶನ ಮಾಡೋಣ. ಫಸ್ಟ್ ಏನ್ ಮಾಡ್ತಾನ ಅಂದ್ರೆ ಫಸ್ಟ್ ಎಲ್ಲರಿಗೂ ತಿಳಿಸ್ತಾನ ದೇವ್ರು. ಇವಾಗ ನೋವ ಕಾಲದಲ್ಲಿ ಕೂಡ ಪ್ರಪಂಚನೇ ದೇವ್ರು ನಾಶನ ಮಾಡ್ಬೇಕಂದಾಗ ನೋವಾಗ ಏನ್ ಮಾಡ್ತಾನೆ ಹೇಳು, ನೀನು ಒಂದು ಓಡ ಕಟ್ಟು, ಒಂದು ನಾವೇ ಕಟ್ಟಾಗ ನೀನ್ ಬಂದ್ ಕೇಳ್ತಾರ ಎಲ್ಲರೂ, ಎದಕ್ ಕಟ್ತೈತೆ ಅವ್ರು ನೀನ್ ಹೇಳು, ದೇವ್ರ ಉಗ್ರತೆ ನಮ್ಮ ಮೇಲೆ ಬರಾಕತೈತೆ, ನೀವೆಲ್ಲರಿಗೂ ಓಡದಲ್ಲಿ ಬರಬೇಕು, ನೀನ್ ಹೇಳು. ಎಲ್ಲರಿಗೂ ಹೇಳ್ಸೋಣ. ಅದು ಕೂಡ 100 ವರ್ಷ ಹೇಳ್ಸೋಣ. 100 ವರ್ಷ ಅಂದ್ರೆ ಎಷ್ಟು ಜನ ಸ್ಪ್ರೆಡ್ ಆಗಿರ್ತಲ್ಲ, ಅದು ಪ್ರಪಂಚ ಸ್ಪ್ರೆಡ್ ಆಗಿರ್ತದೆ. ಪ್ರಪಂಚದಲ್ಲಿ ಅತಿ ದೊಡ್ಡ ಒಂದು ನಾವೇ ಕಟ್ಟಿರೋದು ಯಾರಂದ್ರೆ ನೋವಾ. ಮತ್ತೆ ಅಷ್ಟು ದೊಡ್ಡ ನಾವೇ ಕಟ್ತಾವ ಅಂದ್ರೆ ಪ್ರಪಂಚದಲ್ಲಿ ಸ್ಪ್ರೆಡ್ ಆಗಿರ್ತೀವಿ. ಏನಪ್ಪ ಅಂತ ದೊಡ್ಡದು ಏನ್ ಕಟ್ತಾನ ನೋವಾ ಅಂತಿದ್ರೆ, ಇಲ್ಲ ದೇವ್ರ ಉಗ್ರತೆ ನಮ್ಮ ಮೇಲೆ ಬರ್ತೈತೆ, ನೀವೆಲ್ಲ ರಕ್ಷಣೆ ಬರ್ಬೇಕಂದ್ರೆ ಎಲ್ಲರೂ ಏನ್ ಮಾಡಿರ್ತಾರೆ ನೋಡ್ರಿ, ನೀವು ಹುಚ್ಚುನು ಅನ್ಕಂತ ಅನ್ಕೊಂಡು ಏನಾಗಾರ ದೂರ ಆಗಾರ. ಇವಾಗ ಕೂಡ ನಮಗೆ ಸ್ವಾರ್ಥ ಹೇಳ್ತಿದ್ರೆ ಶಿಲುಬೆ ಸ್ವಾರ್ಥ ನಮ್ಮದೇ ಇಲ್ದವರಿಗೆ ಹುಚ್ಚು ಮಾತಾಡೈತೆ. ಅವರು ಹುಚ್ಚರು ಅನ್ಕೊಂಡೆ ದೂರ ಹೋಗ್ತಾರ. ಅವಾಗ ಹೆಂಗ ಆ ನೋವು ಕಾಲದಲ್ಲಿ ಆ ಒಂದು ತೀರ್ಪು ಆ ಪ್ರಪಂಚದ ಮೇಲೆ ಬಂದಾಯ್ತು, ಇವಾಗ ಕೂಡ ದೇವ್ರ ಈ ಸ್ವಾರ್ಥನೆಲ್ಲ ಸ್ಪ್ರೆಡ್ ಮಾಡಿ ಇದನ್ನ ಯಾರು ತಿರಸ್ಕಾರ ಮಾಡಿರ್ತಾರೋ ಅವ್ರೆಲ್ಲರ ಮೇಲೆ ದೇವ್ರ ಉಗ್ರತೆ ಬರುತ್ತೆ. ಅರ್ಥ ಆಯ್ತಾ? ಅದಕ್ಕೆ ನಾವು ಸಮಯ ಇದ್ದಾಗೇನೆ ಸದ್ಗುಣ ಮಾಡಿಕೊಂಡು ನಾವು ದೇವ್ರ ತಲೆ ಇದ್ದು ನಮ್ಮ ಕುಟುಂಬನು ಕೂಡ ದೇವ್ರ ತಲೆ ನಡೆಸಕ್ಕೆ ನಾವು ಪ್ರಯಾಸ ಪಡಬೇಕು. ಆಮೇನ್. ಆ ಉಗ್ರತೆ ನಮ್ಮ ಕುಟುಂಬ ಮೇಲೆ ಬರಬಾರದು. ಒಂದು ತೀರ್ಪು ನಮ್ಮ ಕುಟುಂಬ ಮೇಲೆ ಬರಬಾರದು, ನಮ್ಮ ಮೇಲೆ ಬರಬಾರದು. ಅದಕ್ಕೆ ಪ್ರಯಾಸ ಪಡಬೇಕು ನಾವು. ಅರ್ಥ ಆಯ್ತಾ? ತೀರ್ಪು ಒಂದಕ ನಾವು ಲೈನಾಗಿ ನಿಂತ್ಕೋಬಾರ್ದು. ಅರ್ಥ ಆಯ್ತಾ? ದೇವ್ರ ತೀರ್ಪು ಒಂದಾಗ ನಾವು ಲೈನಾಗಿ ನಿಂತ್ಕೋಬಾರ್ದು. ದೇವ್ರ ಜೊತೆ ಕುತ್ಕೊಂಡು ನಾವು ತೀರ್ಪು ಮಾಡಕ್ ಇರ್ಬೇಕು. ಆಮೇನ್. ಹೆಂಗಿರ್ಬೇಕು ನಾವು? ದೇವ್ರ ಜೊತೆ ಕುತ್ಕೊಂಡು ನಾವು ತೀರ್ಪು ಮಾಡೋಂಥವ್ರಾಗಿರ್ಬೇಕು. ಯಾಕಂದ್ರೆ ನೀವು ದೇವ್ರ ಜೊತೆ ಕೂಡ ತೀರ್ಪು ಮಾಡ್ತೀರ ಅಂತ ಹೇಳೋಣ ಇಲ್ಲ ನೋಡ್ರಿ. ಒಂದು ವಚನ ಹೋದ್ರೆ ಮುಗಿಸ್ಬಿಡೋಣ. 1ನೇ ಕೊರಿಂಥಿ ಪತ್ರಿಕೆ 6ನೇ ಅಧ್ಯಾಯ 2ನೇ ವಚನ. ದೇವಜನರು ಲೋಕಕ್ಕೆ ತೀರ್ಪು ಮಾಡುವರೆಂಬುದು ನಿಮಗೆ ತಿಳಿಯದು. ದೇವಜನರು ಅಂದ್ರೆ ಯಾರು? ನಾವೇ. ಯಾರು ಕ್ರಿಸ್ತನಲ್ಲಿ ಬಂದಿರ್ತಾರೋ ಎಲ್ಲರೂ ದೇವಜನರು. ನಾವು ಲೋಕಕ್ಕೆ ಕೂಡ ತೀರ್ಪು ಮಾಡ್ತೀವಂತ. ಲೋಕವು ನಿಮ್ಮಿಂದ ತೀರ್ಪನ್ನು ಹೊಂದಬೇಕಾಗಿರುವಲ್ಲಿ ಅತ್ಯಲ್ಪ ಸಂಗತಿಗಳನ್ನು ಕುರಿತು ತೀರ್ಪು ಮಾಡುವುದಕ್ಕೆ ಅಯೋಗ್ಯರಾಗಿದ್ದೀರೋ? ನಾವು ದೇವದೂತರಿಗೂ ತೀರ್ಪು ಮಾಡುವೆವೆಂಬುದು ನಿಮಗೆ ತಿಳಿಯದು. ಆಮೆನ್. ನಾವು ದೇವದೂತರು ಕೂಡ ತೀರ್ಪು ಮಾಡ್ತೀವಿ ಅಂದ್ರೆ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾನ ಪೌಲ್. ನೋಡ್ರಿ ಎಂತ ಒಂದು ಭಾಗ್ಯ ದೇವ್ರ ನಮಗೆ ಕೊಟ್ಟನ. ನಾವ್ ಹೆಂಗಿರ್ಬೇಕು? ದೇವರಿದ್ದ ತೀರ್ಪು ಒಂದಾಗ ನಾವು ಇರಬಾರ್ದು, ಲೈನಾಗ ಇರಬಾರ್ದು. ಅರ್ಥ ಆಯ್ತಾ? ನಾವು ತೀರ್ಪು ಮಾಡುವಂತ ಸ್ಥಾನದಲ್ಲಿ ದೇವ್ರು ನಮ್ಮನ್ನ ಇಟ್ಟನ, ಆ ಸ್ಥಾನದಲ್ಲಿ ನಾವ್ ಇರ್ಬೇಕು. ಆಮೇನ್. ದೇವದೂತರಿಗೆ ತೀರ್ಪು ಮಾಡುವಂತ ಕೃಪೆ, ಆ ಧನ್ಯತೆ ದೇವ್ರು ನಮಗೆ ಕೊಟ್ಟನ. ಅದನ್ನ ಇಟ್ಕೊಂಡು ನಾವು ಪ್ರಯಾಣ ಮಾಡಬೇಕು. ಅರ್ಥ ಆಯ್ತಾ? ಫಸ್ಟ್ಗಾಗಿ ಬಂದಿರೋದು ದೇವ್ರ ರಕ್ಷಣೆಗಾಗಿ ಬಂದನ, ಇವ್ ಮತ್ತೆ ಬರ್ತಿರೋದು ತೀರ್ಪುಗಾಗಿ ಬರ್ತದೆ. ಇದು ದೇವ್ರು ಬಂದಿರೋ ಅಂತ ಉದ್ದೇಶ, ದೇವರ ಸಂಕಲ್ಪ ಇದು. ಆಮೇನ್.